ಕಾರ್ಯಕ್ರಮ. ಶುಭೋದಯ. ಬಿಜಿಎಸ್ ಟೊಯೋಟಾ ಶೋರೂಮ್ಗೆ ಸ್ವಾಗತ. ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ನಿಮಗೆ ಯಾವ ರೀತಿ ಸಹಾಯ ಮಾಡಬಹುದು ನಾನೀಗ? ತಮಗೂ ನಮಸ್ಕಾರ. ನಾನೊಂದು ಹೊಸ ಕಾರನ್ನ ಖರೀದಿಸಲು ಬಂದಿದ್ದೀನಿ. ಗ್ರೇಟ್ ಸರ್, ನಮ್ಮಲ್ಲಿ ಅದ್ಭುತವಾದ ಆಯ್ಕೆಗಳಿದಾವೆ. ನೀವು ಯಾವುದಾದ್ರೂ ನಿರ್ದಿಷ್ಟವಾದ ಕಾರನ್ನೇನಾದ್ರೂ ಹುಡುಕ್ತಾ ಇದ್ದೀರಾ? ಹೌದೌದು, ಇಂಧನ ದಕ್ಷತೆಯ ಜೊತೆಗೆ ಸುಧಾರಿತ ಸುರಕ್ಷಿತ ವೈಶಿಷ್ಟ್ಯಗಳಿರುವ ಟೊಯೋಟಾ ಕಂಪನಿಯ ಕಾರ್ ಬೇಕಿದೆ. ತುಂಬಾ ಒಳ್ಳೆಯದು. ನೋಡಿ, ಗ್ಲಾನ್ಸಾ, ಟೈಸರ್, ಹೈ ರೈಡರ್ ಕಾರ್ಗಳು ನಮ್ಮ ಟೊಯೋಟಾ ಕಂಪನಿಯಲ್ಲಿ ತುಂಬಾ ಜನಪ್ರಿಯವಾಗಿರುವಂತಹ ಕಾರುಗಳು. ನೀವು ಕೇಳ್ತಾ ಇರುವಂತಹ ಎಲ್ಲ ಲಕ್ಷಣಗಳನ್ನ ಈ ಕಾರುಗಳಲ್ಲಿ ನೋಡಬಹುದು. ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ ಎಕ್ಸಲೆಂಟ್ ಆಫರ್ಗಳನ್ನ ಬಿಜಿಎಸ್ ಟೊಯೋಟಾ ಕಂಪನಿ ತನ್ನ ಗ್ರಾಹಕರಿಗೆ ನೀಡ್ತಾ ಇದೆ. ಓ ಹೌದಾ? ಕಾರುಗಳ ವೀಕ್ಷಣೆಗೂ ಟೆಸ್ಟ್ ಡ್ರೈವ್ಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ. ನೀವು ಕಾರ್ ಪರಿಚಯಿಸಿದ ರೀತಿ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಸರ್. ನಿಮ್ಮ ಕುಟುಂಬದ ಜೊತೆ ಬಂದು ಬಿಜಿಎಸ್ ಟೊಯೋಟಾ ಶೋರೂಮ್ ನಲ್ಲಿ ನಿಮ್ಮಿಷ್ಟದ ಕಾರಿಗೆ ಇಂದೇ ಮಾಲೀಕರಾಗಿ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 7829927943. ಬಿಜಿಎಸ್ ಟೊಯೋಟಾ ಶೋರೂಮ್, ಬೆಸ್ಕಾಂ ಹಾಟ್ಲೈನ್ ಹತ್ತಿರ, ವಿಆರ್ಎಸ್ ಲೇಔಟ್, ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई। हाँ, ऋणी या अऋणी अब हर किसान लाभ उठाए, एक मौसम एक दर है, सब किसान बीमा कराए, प्रधानमंत्री फसल बीमा योजना से हर किसान मुस्काए। कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಹಜ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರು ಗ್ರಾಮದ ಕೃಷಿಕ ಎಚ್ಎಂ ವೀರೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಗ್ರಾಮದ ಯುವ ಕೃಷಿಕರಾದಂತಹ ಎಚ್ಎಂ ವೀರೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಈ ಒಂದು ಸಹಜ ಕೃಷಿಯನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಸಹಜ ಕೃಷಿಯ ಒಂದು ಅನುಭವ ಯಾವ ರೀತಿ ಇದೆ? ಈಗ ರಾಸಾಯನಿಕ ಕೃಷಿ ಮಾಡೋಂಥದ್ದನ್ನ ನಾವು ಕಂಡಿದ್ದೀವಿ, ಸಾವಯವ ಕೃಷಿಯನ್ನ ಮಾಡೋಂಥದ್ದನ್ನ ನಾವು ನೋಡಿದ್ವಿ, ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಸಹ ಇನ್ನೊಂದು ಭಾಗವನ್ನು ನಾವು ನೋಡಿದ್ವಿ. ಸಹಜ ಕೃಷಿ ಅಂದರೆ ಏನು? ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ವೀರೇಶ್ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವೀರೇಶ್ ಅವರೇ. ನಮಸ್ಕಾರ ರೀ. ವೀರೇಶ್ ಅವರೇ, ಹೇಳಿ, ಈಗ ನೀವು ಸಹಜ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಕೇಳಲ್ಪಟ್ಟಿದ್ದೀವಿ. ಈಗ ಸಹಜ ಕೃಷಿ ಅಂದರೆ ಏನು? ಸಹಜ ಕೃಷಿ ಅಂದರೆ ಆದಷ್ಟು ಸಹಜವಾಗಿ ಅಲ್ಲಿ ವ್ಯವಸ್ಥೆಗಳನ್ನ ನಿರ್ಮಾಣ ಆಗಿರುತ್ತೆ. ಅಂದರೆ ನಮ್ದು ಮಾನವನ ಹಸ್ತಕ್ಷೇಪ ಭಾಳ ಕಡಿಮೆ ಇರುತ್ತೆ. ಅಂದರೆ ನಾವೇನು ಕೆಲಸ ಮಾಡಬಾರ್ದಲ್ಲಿ ಜಾಸ್ತಿ, ಏನು ಬರೀ ಕೊಯ್ಲಷ್ಟೇ ಕೆಲಸ.
ಅಂದ್ರೆ ನಿಮ್ಮೇನ ಹಣ್ಣು ಬಿಟ್ಟಿರುತ್ತೆ, ಕಾಯಿ ಬಿಟ್ಟಿರುತ್ತೆ, ಅದನ್ನ ಹರ್ಕೊಂಬರೋದೇ ಕೆಲಸ. ಇನ್ನು ಉಳಿದಿದ್ದೆಲ್ಲವೂ ಕಡಿಮೆ ಮಾಡ್ತಾ ನಿಲ್ಸೋದಕ್ಕೆ ಅವಕಾಶ ಇದೆ. ಅದು ನಮ್ದು ತೋಟ ಅದೇ ತರ ಪ್ಲಾನ್ ಮಾಡಿದೀವಿ. ಈಗ ಹೊರಗಡೆಯಿಂದ ಯಾವುದೇ ರೀತಿಯಾದಂತ ಈಗ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಕೆರೆ ಮಣ್ಣು ಕೊಡುವಂತದ್ದು ಆಗಿರ್ಬೋದು, ಯಾವುದು ನೀವು ತಂದು ನಿಮ್ಮ ಒಂದು ಕೃಷಿಯಲ್ಲಿ ಬಳಸಲ್ಲ. ಸಹಜ ಕೃಷಿ ಪದ್ಧತಿ ಅಂದ್ರೆ ಅದೇ ತರ. ಅದ್ರ ನಮ್ದು ತೆಂಗು ಇದೆ, ಅಡಿಕೆ ಇದೆ, ಮಾವಿದೆ, ಈ ತರ ಬೇರೆ ಬೇರೆ ಬೆಳೆಗಳನ್ನ ಸಂಯೋಜನೆ ಮಾಡಿದೀವಿ. ಅಡಿಕೆ ಮುಂಚೆಯಿಂದಾನು ನಾವು ಸ್ವಲ್ಪ ಕುರಿ ಗೊಬ್ಬರ ಒಂದು ಕೊಡ್ತಾ ಇದ್ವಿ, ಅದೊಂದು ಕಂಟಿನ್ಯೂ ಮಾಡಿದ್ವಿ. ಮತ್ತೆ ಬೇರೆ ರೀತಿಯ ಚಟುವಟಿಕೆಗಳು ಬಹಳ ಕಡಿಮೆ. ಅಂದ್ರೆ ಈ ಕಳೆ ಆಗ್ಲಲ್ಲ, ಕಳೆ ನಿರ್ಮೂಲನೆ ಮಾಡೋದಾಗಿರ್ಬೋದು, ಹೊಲ ಓಡಿಸೋದಾಗಿರ್ಬೋದು, ಟ್ರಾಕ್ಟರ್ ಉಳುಮೆ ಆಗಿರ್ಬೋದು, ಆಮೇಲೆ ಕೆಮಿಕಲ್ ಸ್ಪ್ರೇಗಳಾಗಿರ್ಬೋದು, ಮತ್ತೆ ಆರ್ಗ್ಯಾನಿಕ್ ಸ್ಪ್ರೇಗಳು ಬಂದಿದಾವೆ, ಜೀವಾಮೃತ, ಇದು ಯಾವುದೂ ಇಲ್ದಲೆ ನಮ್ಮ ಪದ್ಧತಿ ಮಾಡ್ತಾ ಇದೀವಿ. ಅಂದ್ರೆ ಹೊರಗಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಗೊಬ್ಬರಗಳನ್ನ ನಿಮ್ಮ ಜಮೀನಿಗೆ ಹಾಕದೆ ನಿಮ್ಮ ಒಂದು ಸಹಜ ಕೃಷಿಯಲ್ಲಿ ಬೆಳಿಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತೀರಾ? ಅದು ಹೇಗೆ ಸಾಧ್ಯ ಅಂದ್ರೆ, ಈಗ ನಾವೆಲ್ಲರೂ ಏನು ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಇಷ್ಟು ದಿನ ಸ್ವಲ್ಪ ಇದೆಲ್ಲ ಸಿರ್ಕ್ರಾಂತಿ ಇದೆಲ್ಲ ಬಂದ್ಮೇಲೆ ಯಾವುದೋ ಮೋನೋಕ್ರಾಪಿಂಗ್ ಅಂದ್ರೆ ಯಾವುದೋ ಒಂದು ಬೆಳೆ ಹಾಕೋದು, ಎಲ್ಲ ಮಾರಾಟ ಮಾಡೋದು, ಅದ್ರ ಬಂದಿರೋ ದುಡ್ಡಲ್ಲಿ ನಾವೇನೋ ತಗೊಳಕ್ ಹೋಗ್ತಾ ಇದೀವಿ. ಈಗಿರೋ ಲೆಕ್ಕಾಚಾರದಲ್ಲಿ ಅದು ಸರಿ ಹೋಗಲ್ಲ. ಯಾಕಂದ್ರೆ ಈಗಿರೋ ಕಷ್ಟ ನಷ್ಟಗಳೆಲ್ಲ ನೋಡ್ಬಿಟ್ಟಿದ್ದಾರೆ ರೈತರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಹಾಗಾಗಿ ಫಸ್ಟ್ ನಮ್ಮ ಮನೆ ಬಳಕೆ ಅಷ್ಟು ಬೆಳ್ಕೋಬೇಕು. ಆಮೇಲೆ ಅದ್ರ ಜೊತೆ ನಮ್ದೇನು ಏಕ ಬೆಳೆ ಅಂತ ಹೋಗೋದ್ಕಿಂತ ಬಹು ಬೆಳೆ ಪದ್ಧತಿ, ಬಹು ಮಾಡಿ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಅದೇ ಎಲೆ ಬೀಳೋ ಎಲೆಗಳೇ ಗೊಬ್ಬರ ಆಗ್ತವೆ, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ. ಈಗ ಸಹಜ ಕೃಷಿಯನ್ನ ಮಾಡ್ಬೇಕಂತ ಯಾಕೆ ನೀವು ಅನ್ಕೊಂಡು ಈ ಒಂದು ಸಹಜ ಕೃಷಿಯತ್ತ ನಿಮ್ಮ ಒಂದು ಮನಸ್ಸು ಬಂತು? ನನಗೆ ಮುಂಚೆಯಿಂದನೂ ಈ ಪರಿಸರ, ಗಿಡ ಮರ ಅಂದರೆ ಮುಂಚೆಯಿಂದನೂ ಭಾಳ ಇಷ್ಟ ಅದು. ಆಮೇಲೆ ನಮಗೊಂದು 2019 ಬರ ಬಂದಾಗ ನಮ್ದು ಅಡಿಕೆ ತೋಟಕ್ಕೆ ಭಾಳ ಕಡಿಮೆ ಆಗ್ಬಿಡ್ತು ರೀ ನೀರು ಕಡಿಮೆ ಆಯಿತು. ನಾವು ನೀರು ಕಟ್ಟೋದು ನಮಗೆ ಭಾಳ ತ್ರಾಸ ಆಗ್ಬಿಡ್ತು. ಅಂದರೆ ರಾತ್ರಿ 2 ಗಂಟೆಗೆ ಎದ್ದೋಗ್ಬೇಕು, ಆ ಬೋರಲ್ಲಿ ಅರ್ಧ ಗಂಟೆ ಹೊಡಿಯೋದು, ನೀರು ಹಂಗೆ ನಿಂತು ಬಿಡೋದು, ಇದೆಲ್ಲ ನೋಡ್ಬಿಟ್ಟು ನನಗೆ ಭಯ ಆಗೋಗ್ಬಿಡ್ತು. ಇದೆಲ್ಲ ತೋಟ ಗಿಟೆಲ್ಲ ನಮಗೆ ಆಗಲ್ಲ, ಅಡಿಕೆ ತೋಟ ಮಾಡಬಾರ್ದಾಗಿತ್ತು ಅಂತ ಅನಿಸ್ಬಿಡ್ತಾವ. ಅದೆಲ್ಲ ನೋಡಿ ಪರಿಸ್ಥಿತಿ ವ್ಯವಸ್ಥೆಗಳನ್ನೆಲ್ಲ. ಅದಕ್ಕೆ ಪರಿಹಾರ ಏನು ಅಂತ ಹುಡುಕ್ದಾಗ ಈ ಥರದ್ದೊಂದು ಸಹಜ ಕೃಷಿ ಅಂತಿದೆ, ಕಳೆ ಬೆಳೆಸ್ಕೋಬೋದು, ಆಮೇಲೆ ಹೊಲ ಹೊಡೆಯೋಂಗಿಲ್ಲ, ಒಂದು 20 ದಿನ ಆದರೂ ನೀರು ಕಟ್ತಾ ಇದ್ರು ನಡೆಯುತ್ತೆ, ಕಡಿಮೆ ನೀರಲ್ಲಿ ತೋಟ ಉಳಿಸ್ಕೋಬೋದು. ಇದೆಲ್ಲ ಉಪಯೋಗಗಳು ಗೊತ್ತಾಗ್ತಾ ಹೋಯಿತು. ಹಾಗಾಗಿ ನಮ್ಮ ಪದ್ಧತಿ ಅಳವಡಿಸ್ಕೊಳಕ್ಕೆ ಭಾಳ ಅನುಕೂಲ ಆಯ್ತು ರೀ ಊರಲ್ಲೇ ಉಳಿಯೋದ್ರಿಂದ. ನಿಮ್ಮ ಒಂದು ತೋಟಗಾರಿಕೆ ಬೆಳೆಗಳಿಗೆ ನೀರು ಕಡಿಮೆ ಆಯಿತು ಅನ್ನುವಂಥ ದೃಷ್ಟಿಯಿಂದ ನೀವು ಈ ಒಂದು ಸಹಜ ಕೃಷಿಗೆ ಬಂದಿರೋ, ಅಥವಾ ಈ ಒಂದು ರಾಸಾಯನಿಕ ಕೃಷಿಯಲ್ಲಿ ಸಾಕಷ್ಟು ಈಗ ಭೂಮಿಯಲ್ಲಿ ಬದಲಾವಣೆಗಳನ್ನು ಕಂಡು ಇಳುವರಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತೋ, ಈ ನಿಟ್ಟಿನಲ್ಲಿ ಸಹಜ ಕೃಷಿ ಬಂದಿರೋ? ಮುಂಚೆಯಿಂದ ನಮ್ದು ಕೆಮಿಕಲ್ ಕಡಿಮೆನೇ, ಏನು ಅಂಥದ್ದೇನು ನಾವು ಕೆಮಿಕಲ್ಸ್ ಯಾವ ಯೂಸ್ ಮಾಡ್ತಿರಲಿಲ್ಲ. ಆದರೆ ನಮಗೆ ನೀರಿಂದೇ ಭಾಳ ಮುಖ್ಯ ಕಾರಣ ಆಗಿತ್ತು. ಈಗ ನಾವು ಚಿತ್ರದುರ್ಗ ಅಂತ ಜಿಲ್ಲೆ ಅಂದರೆ 10 ವರ್ಷಕ್ಕೆ ಒಂದು 4 ವರ್ಷ ಬರಗಾಲ ಬಂದೇ ಬರುತ್ತೆ. ಈಗ ಬರಗಾಲ ಎದುರಿಸ್ಬೇಕು ಅಂದರೆ ನಮ್ಮದು ಬೋರಲ್ಲಿ ನೀರು ಚೆನ್ನಾಗಿರಬೇಕು, ಆಮೇಲೆ ನೀರು ಕಡಿಮೆ ಕೇಳಬೇಕು ನಮ್ಮ ತೋಟದ ಗಿಡಗಳು. ಈಗ ಅಡಿಕೆ ಅತಿ ಹೆಚ್ಚು ನೀರು ಕೇಳೋ ಗಿಡ, ಅದು ಮಲೆನಾಡಿಂದ ಬೆಳೆ. ಅದು ಈಗ ನಾವು ಹಾಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ, ಈಗ ತಪ್ಪು ಆಗ್ಬಿಟ್ಟಿದೆ. ಆ ತಪ್ಪು ಸ್ವಲ್ಪ ಸರಿ ಮಾಡ್ಕೋಬೇಕು ಅಂದರೆ ಸಹಜ ಕೃಷಿನೇ ಅದಕ್ಕೆ ಪರಿಹಾರ. ಈಗ ಅಳವಡಿಸ್ಕೊಂಡ್ಮೇಲೆ ನಮಗೆ ತೋಟದಲ್ಲಿ ನಮ್ದು 20 ಅಡಿಗೆ ನೀರಿದೆ. ಈಗಲೂ ನಮ್ದು 20 ಅಡಿಯಲ್ಲಿ ನೀರು ಸಿಗ್ತಾ ಇದೆ. ಆಮೇಲೆ ಅತಿ ಕಡಿಮೆ ಉಳುಮೆ ಇದೆಲ್ಲ ಮಾಡೋದ್ರಿಂದ ನಮಗೆ ಖರ್ಚು ಉಳಿತಾ ಇದೆ. ಹಾಗಾಗಿ ಸಹಜ ಕೃಷಿ ಭಾಳ ಅನುಕೂಲ ಆಗೈತೆ ರೀ. ಈಗ ಮಳೆಗಾಲ ಮಾತ್ರ ಈಗ ಏನು ಅತಿ ಹೆಚ್ಚಾಗಿ ಏನು ಮಳೆಗಾಲ ಆಗ್ತಾ ಇಲ್ಲ ಅಲ್ವಾ, ಒಂದು ಸಾಧಾರಣ ಮಳೆ ಆಗ್ತಾ ಇದೆ. ಅಂಥದ್ರಲ್ಲಿ ನೀವು ಸಹಜ ಕೃಷಿ ಮಾಡಿದ ಮೇಲೆ ನಿಮ್ಮ ಒಂದು ಜಮೀನಲ್ಲಿ ಕೊಳವೆ ಬಾವಿಯಲ್ಲಿ ನೀರು ಹೆಚ್ಚಲಿಕ್ಕೆ ಏನು ಕಾರಣ ಅಂತ ಹೇಳ್ತೀರಾ? ಈಗ 19 ಕಳೆದ್ಮೇಲೆ ಬರಗಾಲ 20-21 ಸಾಧಾರಣವಾಗಿ ಬಂತು ಮಳೆ. 22ಕ್ಕೆ ವಿಪರೀತ ಮಳೆ ಆಯಿತು. ನಮ್ಮಲ್ಲಿ ಎಲ್ಲ ಕೆರೆ ಕಟ್ಟೆ ಎಲ್ಲ ಹಳ್ಳ ಕೊಳ್ಳ ಎಲ್ಲವೂ ಚೆನ್ನಾಗಿರೋದು. ಆ ಟೈಮಲ್ಲಿ ನಮ್ದು 10 ಏನೋ ಬೋರ್ವೆಲ್ಗಳಲ್ಲಿ ಅಷ್ಟು ನೀರು ಹೋಗಕ್ಕೆ ಶುರುವಾಗಿದ್ದು. ಅಂದರೆ ಎಲ್ಲ ಬೋರಲ್ಲೂ ನೀರು ಹೋಗಕ್ಕೆ ಶುರು ಅದು. ಅದು ಯಾಕೆ ಕಾರಣ ಅಂದರೆ ನಮ್ಮ ನೀರು ಭೂಮಿಯಲ್ಲಿ ನೀರು ಹಿಂಗ್ಸೋ ಶಕ್ತಿ ಹೆಚ್ಚಾಗ್ಬಿಟ್ಟಿತ್ತಲ್ಲ 1-2 ವರ್ಷಕ್ಕೆ. ಅಂದರೆ ಸಹಜ ಕೃಷಿ ಮಾಡಿ ಮೇಲೆ ಸಹಜ ಕೃಷಿ ಅದೇ ಅದಕ್ಕೆ ಅನುಕೂಲ ವಾತಾವರಣ ಕೊಟ್ಟಿರೋದು. ಆಮೇಲೆ ಹೋದ ವರ್ಷನೂ ಅಲ್ಪ ಸ್ವಲ್ಪ ಮಳೆ ಆದರೂ ಅದನ್ನು ನಮಗೆ ನೀರು ಚೆನ್ನಾಗಿ ಹಿಂಗಿರೋದ್ರಿಂದ ಈ ವರ್ಷ ನಮಗೆ ಅತಿ ಬಿಸಿಲು ಭಾಳ ಇತ್ತು, ಬರಗಾಲ ಆ ಥರ ವಾತಾವರಣ ಇದ್ದಿದ್ದರಿಂದ ಬೋರ್ಗಳು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಓಡಿದು. ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಯಿತು, ನಮಗೆ ಅಷ್ಟೊಂದು ತೊಂದರೆ ಆಗಲಿಲ್ಲ. ಒಂದು ಬೋರು ಕೊರೆಸ್ಲಿಲ್ಲ, ಇರೋ ಬೋರಲ್ಲೇ ಮೇಂಟೈನ್ ಮಾಡಿದ್ವಿ. ಇನ್ನೂ ಒಂದು 2-3 ಖಾಲಿ ಹಂಗೆ ಇದ್ದು, ಅವಕ್ಕೂ ಏನು ನಾವು ಬೋರ್ ಬಿಡಕ್ಕೆ ಹೋಗಲಿಲ್ಲ ಯಾವುದು ಮೋಟ್ರು. ಅಂದರೆ ನಮಗೆ ಇದ್ದಿದ್ರಲ್ಲೇ ಚೆನ್ನಾಗಿ ನಡೆದೋಯ್ತು. ಎಷ್ಟು ವರ್ಷ ಆಯ್ತು ನೀವು ಈ ಒಂದು ಸಹಜ ಕೃಷಿ ಬಂದು? ಲಾಕ್ಡೌನ್ ಆದ್ಮೇಲೆ ರೀ, ಅಂದರೆ 2020ರಿಂದ ರೀ. 2020ರಿಂದ ಈ ಸಹಜ ಕೃಷಿಯತ್ತ ನೀವು ಮನ್ಸು ಮಾಡಿ ಈ ಒಂದು ಕೃಷಿಯನ್ನ ಮಾಡ್ಕೊಂತ ಬಂದಿರ. ಹೌದ್ರಿ, ಹೌದು. ಅಂದ್ರೆ ಮೊದ್ಲೆಲ್ಲ ನೀವು ರಾಸಾಯನಿಕ ಕೃಷಿ ಮಾಡಿದ್ರಿ, ಅಲ್ಪ ಸ್ವಲ್ಪನಾದ್ರೂ ನೀವು ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಕೊಟ್ಟಿರುವಂತಹ ಉದಾಹರಣೆಗಳು ಇದಾವಲ್ವಾ? ಅಂದ್ರೆ ಅವಾಗ ಯಾವ ರೀತಿ ಇತ್ತು ನಿಮ್ಮ ಕೃಷಿ ಭೂಮಿ? ಈ ಸಹಜ ಕೃಷಿ ಮಾಡಿ ಮೇಲೆ ಯಾವ ರೀತಿ ನಿಮ್ಮ ಭೂಮಿಯಲ್ಲಿ ಬದಲಾವಣೆ ಕಂಡಿರ? ಈಗ ರಾಸಾಯನಿಕ ಕೃಷಿ ಅಂದರೆ ಸ್ವಲ್ಪ ಏನೋ ಅಲ್ಪ ಪ್ರಮಾಣದಲ್ಲಿ ಆಗ್ತಿದ್ವಿ ರಾಸಾಯನಿಕ. ಆದರೆ ನಮ್ಮದು ಭಾಳ ತೊಂದರೆ ಆಗ್ತಿದ್ದು ಉಳುಮೆ.
ಮುಂಚೆ ಸ್ವಲ್ಪ ಬೇಸಾಯ ಇತ್ತು, ಎತ್ತಿದ್ದು ನಮ್ಮವೇ, ಎತ್ತಿನ ಉಳುಮೆ ಮಾಡ್ತಿದ್ವಿ, ಅಷ್ಟು ತೊಂದರೆ ಇರಲಿಲ್ಲ. ಫಸಲೆಲ್ಲ ಚೆನ್ನಾಗಿದ್ದು, ಭೂಮಿನೂ ನೀರಿಂಗ ಶಕ್ತಿ ಚೆನ್ನಾಗಿತ್ತು, ಬೋರ್ವೆಲ್ಲಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿದ್ದು, ಸಮೃದ್ಧವಾಗಿದ್ದು. ಟ್ರ್ಯಾಕ್ಟರ್ ಬಂತು ಅದು ನಮ್ದು ಹಳೆ ಟ್ರ್ಯಾಕ್ಟರ್ ಸ್ವಲ್ಪ ಅದು ನಿಧಾನಕ್ಕೆ ಹೋಗೋದು, ಅದನ್ನ ಚೇಂಜ್ ಮಾಡ್ಬಿಟ್ಟು ಒಳ್ಳೆ ಪವರ್ಫುಲ್ ಟ್ರ್ಯಾಕ್ಟರ್ ತಂದಿ, ದೊಡ್ಡ ಟ್ರ್ಯಾಕ್ಟರ್. ಅದಕ್ಕೆ ಅಟ್ಯಾಚ್ಮೆಂಟ್ಗಳು ಈಗ ಬಾಂಡ್ಲಿ ಗಿಂಡ್ಲಿ ಅಂತ ಹೊಸ ಏನೇನೋ ಬಂದ್ಬಿಟ್ಟು ಅವೆಲ್ಲ ಬಂದು ಆಗ್ಲೆಲ್ಲ ಭೂಮಿ ಉಳುಮೆ ಮಾಡಿ 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 ನಮ್ಮ ನೆಲ ಗಟ್ಟಿ ಬಂಡೆ ಆದಂಗೆ ಆಗೋಗ್ಬಿಟ್ಟಿದ್ರಿ. ಆಮೇಲೆ ಎಲ್ಲ ಎರೆಹುಳು ಎಲ್ಲ ಸಾಯ್ತಾ ಇದ್ವು. ಆಮೇಲೆ ಇವೆಲ್ಲ ಆ ಥರದ ತೊಂದರೆ ಭಾಳ ಇತ್ತು. ನನ್ನ ಉಳುಮೆ ಭಾಳ ತೊಂದರೆ ಮಾಡುತ್ತೆ. ಆಮೇಲೆ ನೀರು ಹಿಂಗ್ಸೋದನ್ನ ಕಡಿಮೆ ಮಾಡ್ತಾ ಬರುತ್ತೆ. ಈಗ ಟ್ರ್ಯಾಕ್ಟ್ರು ಈಗ ಹಿಂದೆ ಉಳುಮೆ ಮಾಡುತ್ತೆ ಅಂದರೆ ಗಾಲಿ ಅದು ಸ್ವಲ್ಪ ಚೆನ್ನಾಗಿ ತುಳಿದು ಬಿಟ್ಟೆ ಹಿಂದೆ ಎಳೆಯೋಕೆ ಅದಕ್ಕೆ ಫೋರ್ಸ್ ಸಿಗೋದು. ತುಳಿದ್ಮೇಲೆ ಇನ್ನೇನು ಕೆರೆಯೋದ್ರಿ ಅದು ಉಳುಮೆ ಅನ್ನೋದ್ರಾಗ ಅರ್ಥನೇ ಇಲ್ಲ ಅದಕ್ಕೆ. ಅಂದರೆ ಎಲ್ಲೇ ಒಂದು ಕಡೆ ಈಗ ಭೂಮಿಯಲ್ಲಿರುವಂತಹ ಎರೆಹುಳುಗಳೆಲ್ಲ ನಾಶ ಆದವು, ಭೂಮಿಗೆ ಅಂದರೆ ಬೇಕಾದಂಥ ಜೀವಾಣುಗಳೆಲ್ಲ ನಾಶ ಆಗ್ತಾ ಹೋಯ್ತು. ಅಂದರೆ ಇದನ್ನೆಲ್ಲ ನೀವು ಗಮನಿಸಿ ಈಗ ಸಹಜ ಕೃಷಿ ಯಾಕೆ ಮಾಡಬಾರ್ದು ಅಂತ ಬಂದ್ರೆ ಸಹಜ ಕೃಷಿಗೆ. ಹೌದ್ರಿ, ಈಗ ಎರೆಹುಳು ಒಂದೇ ನಮಗೆ ಸ್ವಲ್ಪ ನಾವು ಅಬ್ಸರ್ವ್ ಮಾಡೋದು. ಆದರೆ ಗೆದ್ಲು ಭಾಳ ಕೆಲಸ ಮಾಡುತ್ರಿ. ಗೆದ್ಲು ನಮ್ದು ಈಗ ಮೊನ್ನೆ ಇವತ್ತು ಬೆಳಗ್ಗೆನ ತೋಟದಲ್ಲಿ ಒಂದು ಅಡಿಕೆ ಗಿಡದ ಬುಡದಲ್ಲಿ ನನಗೊಂದು ಉತ್ತ ಶುರು ಆಗ್ತಾಯಿದೆ, ಅಲ್ಲ ಒಂದು ಅಡಿ ಬೆಳೆದಿದೆ ಅಡಿಕೆ ಗಿಡದ ಬುಡದಲ್ಲಿ. ಅಂದರೆ ನಮ್ದು ಅಷ್ಟು ಈಗ ಹಸ್ತಕ್ಷೇಪ ಕಡಿಮೆ ಆಗಿರೋದ್ರಿಂದ ನಮ್ಮ ತೋಟದಲ್ಲೇ ಉತ್ತ ಬರ್ತಾ ಇದ್ದಾವೆ. ಹಂಗೆ ಉತ್ತ ಬಂತು ತಕ್ಷಣ ಹಾವು ಬರುತ್ತೆ ಅಂತಲ್ಲ, ಆದರೆ ಗೆದ್ಲು ಅಷ್ಟು ಸುಲಭವಾಗಿ ಅಲ್ಲೇನು ಏನು ಕಟ್ಟಲ್ಲ. ಈ ಗೆದ್ಲು ಬರ್ತಾ ಇದ್ರೆ ಅಲ್ಲೇನೋ ಸ್ವಲ್ಪ ತೊಂದರೆ ಇಲ್ಲ, ಆ ಜಾಗ ಚೆನ್ನಾಗಿದೆ, ಯಾರು ಓಡಾಡ್ತಾ ಇಲ್ಲ. ಆಮೇಲೆ ಗೆದ್ಲು ಎಷ್ಟು ತೋಟದಲ್ಲಿ ಇರುತ್ತೋ ಅಷ್ಟು ನೀರು ಹಿಂಗ್ಸಕ್ಕೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು 20 ಅಡಿ ಆಳದ ತನಕ ಅದು ಭೂಮಿನ ಕೊರೆಯೋ ಶಕ್ತಿ ಇದೆ. ಅದೇ ಏಡಿ ಇದೆ, ನಮ್ಮ ತೋಟದಲ್ಲಿ ಏಡಿಗಳಿದಾವೆ, ಅವು ಒಂದು 5-6 ಅಡಿ ಭೂಮಿ ಕೊರಿತವೆ. ಇಲಿ ಇದಾವೆ, ಹೆಗ್ಣ ಇದಾವೆ, ಮಿತ್ರ ಕೀಟಗಳು, ಅವೆಲ್ಲ ನಾ ಮಾಡೋ ಕೆಲಸ ಅವು ಮಾಡ್ತದವ್ರಿ. ಅದು ಇನ್ನೂ ಚೆನ್ನಾಗಿ ಮಾಡ್ತದವೆ. ಈಗ ನಮ್ದು ಉಳುಮೆ ಟ್ರ್ಯಾಕ್ಟರ್ ಒಂದ್ಸಲಿ ಹೋಯ್ತು ಅಂದ್ರೆ ಯಾವ್ದಾರ ಹಿಂಗೆ ಅದ್ರ ಮೇಲೆ ಕೆರ್ಕೊಂಡು ಎಲ್ಲ ಹೋಲ್ನು ಮುಚ್ಚಿಬಿಡುತ್ತೆ. ಇವು ಪರ್ಮನೆಂಟ್ ತೂತು. ಇವೇನ್ ಮಾಡ್ತಾವಲ್ಲ ಈಗ ಎರೆಹುಳು, ಗೆದ್ಲು, ಇವೆಲ್ಲ ಭಾಳ ವರ್ಷದ ತನಕ ಅದು ತೂತು ಅಷ್ಟು ಸುಲಭವಾಗಿ ಮುಚ್ಚಲ್ಲ. ಅದು ಯಾವಾಗಲೂ ಅದು ತೂತಿರೋದ್ರಿಂದ ನಮಗೆ ನೀರು ಇಂಗ್ಲಿಕ್ಕೆ, ಗಾಳಿ ಆಡ್ಲಿಕ್ಕೆ, ಬೇರಿಗೂ ಗಾಳಿ ಸಿಗೋದ್ರಿಂದ ಗಿಡಗಳು ಆರೋಗ್ಯವಾಗಿ ಚೆನ್ನಾಗಿದ್ದಾವೆ. ಈಗ ಭೂಮಿಯಲ್ಲಿ ಸಾಕಷ್ಟು ರಂಧ್ರಗಳಿರೋದ್ರಿಂದ ಈಗ ಬಿದ್ದಂತ ಮಳೆ ನೀರನ್ನ ಇಂಗುವಂತ ಶಕ್ತಿ ಭೂಮಿಗೆ ಬರುತ್ತೆ ಅಂತ ಹೇಳ್ತೀರಾ? ಹೌದ್ರಿ. ಆಮೇಲೆ ಬಹಳ ಬೆಳೆಗಳನ್ನ ಸಂಯೋಜನೆ ಮಾಡೋದ್ರಿಂದ ಜೋರಾಗಿ ಮಳೆ ಬಂದ ಎಲೆಗಳ ಮೇಲೆ ಬಿದ್ದು ನಿಧಾನಕ್ಕೆ ಭೂಮಿಗೆ ಬೀಳುತ್ತೆ. ಒಂದೇ ಈಗ ಮರದ ಕೆಳಗಡೆ ನಿಮಗೆ ನೋಡ್ರಿ ಜೋರಾಗ ಬರಲ್ಲ ಹನಿ. ಅದೇ ತರ ನಮ್ದು ಈಗ ಮರಗಳು ಸೃಷ್ಟಿ ಮಾಡಿರ್ತೀವಿ, ಹುಲ್ಲು ಇದೆಲ್ಲ ಇರೋದ್ರಿಂದ ನಿಧಾನಕ್ಕೆ ಬರುತ್ತೆ. ಅದ್ರ ಜೊತೆ ಈ ತರ ಬಹಳಷ್ಟು ಗಿಡ ಮರಗಳು ಬೇರು ಇರೋದ್ರಿಂದ ಬೇರಲ್ಲೂ ಹಿಂಗುತ್ತೆ. ಗೆದ್ಲು, ಎರೆಹುಳು, ಆಮೇಲೆ ಬೇರೆ ಬೇರೆ ರೀತಿಯ ಕೀಟಗಳು ಏನೇನೋ ತೂತ್ ಮಾಡಿರ್ತವೆ, ಇಲಿ, ಗೊದ್ದ, ಇರುವೆ, ಇವೆಲ್ಲವೂ ಒಂದೊಂದು ಗೂಡು ಕಟ್ಟಿರ್ತಾವೆ ಭೂಮಿಯಲ್ಲಿ. ಅದರೊಳಗೆಲ್ಲ ನೀರು ಅವಕಾಶ. ಆಮೇಲೆ ಬೇಗ ನೀರು ನಮ್ಮಲ್ಲಿ ಹಿಂಗೋದ್ರಿಂದ ನಮಗೆ ಬೇರೆ ರೀತಿಯ ರೋಗನೂ ಬರಲ್ಲ. ಈಗ ಸಾಮಾನ್ಯ ಬೇರೆ ತೋಟಗಳಲ್ಲಿ ನೀರು ಹಿಂಗದೆ ಎಲ್ಲ ಶೀತ ಆಗ್ಬಿಟ್ಟು ರೋಗಗಳು ಶುರು ಆಗೋ ಅವಕಾಶ ಇರುತ್ತೆ. ನಮ್ಮಲ್ಲಿ ಆ ಅವಕಾಶ ಕಡಿಮೆ ರೀ. ಈಗ ರಭಸವಾಗಿ ಮಳೆ ಬರುವಂತ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ರೀತಿಯಾದಂಥ ಕಳೆಗಿಡಗಳು ಇರಲ್ಲ, ನೇರವಾಗಿ ಭೂಮಿ ಮೇಲೆ ಬೆಳೆದ್ರಿಂದ ಏನಲ್ಲಿ ನಿಮಗೆ ಲಾಸ್ ಅಂತ ಹೇಳ್ತೀರಾ? ಜೋರಾಗಿ ಮಳೆನೇ ಬಿತ್ತು ಅಂದ್ರೆ ಅಲ್ಲಿರೋ ಮಣ್ಣು ಛಿದ್ರ ಆಗುತ್ತೆ. ಫಸ್ಟ್ ಮಣ್ಣು ಛಿದ್ರ ಆಗಿ ಭೂಮಿ ಬಂಡೆ ಥರ ಆಗುತ್ತೆ. ಭೂಮಿ ಬಂಡೆ ಥರ ಆಗ್ಬಿಟ್ಟು ಮೇಲಿರೋ ಮಣ್ಣೆಲ್ಲ ಕೊಚ್ಕೊಂಡು ಕೆಂಪು ನೀರಾಗಿ ನಿಮ್ಮ ತೋಟದಿಂದ ಹೊರ ಹೋಗುತ್ತೆ. ಆ ಕೆಂಪು ನೀರು ಏನಿದೆಯಲ್ಲ ಅದು ನಿಮ್ಮ ಮೈಯಲ್ಲಿರೋ ರಕ್ತ ಹೋದಂಗೆ. ಅಂದರೆ ನಮ್ದು ಭಾಳ ಫಲವತ್ತಾದ ಮಣ್ಣು ನಾವು ಕಣ್ಣೆದುರಿಗೆ ಕಳ್ಕೊಂತೀವಿ. ಅದಕ್ಕೆಲ್ಲದಕ್ಕೂ ಪರಿಹಾರ ಸಹಜ ಕೃಷಿನೇ ಪರಿಹಾರ ಅದಕ್ಕೆ. ಅಂದರೆ ಭೂಮಿಯಲ್ಲಿ ಇರುವಂತಹ ಫಲವತ್ತತೆ ಎಲ್ಲ ಮಳೆ ನೀರಿಗೆ ಕೊಚ್ಚಿ ಹೋಗುತ್ತೆ ಅಂತ ಹೇಳ್ತೀರಾ? ಹೌದ್ರಿ. ಉಳುಮೆ ಮಾಡೋದ್ರಿಂದ ನೀವೇನು ಬೇರೆ ಅದಕ್ಕೆ ಕಳೆನೋ ಅಥವಾ ಬೆಳೆ ಏನು ಭೂಮಿ ಮೇಲೆ ಇಲ್ಲ ಅಂದರೆ ಸುಲಭವಾಗಿ ನಿಮ್ಮ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ. ಫಲವತ್ತಾದ ಮಣ್ಣು ಕಳ್ಕೊಂಡ್ಮೇಲೆ ನೀವು ಮತ್ತೆ ಅದಕ್ಕೆ ಭಾಳ ಕಷ್ಟ ಅದನ್ನು ವಾಪಸ್ ತರಲಿಕ್ಕೆ. ನೀವು ಅದೆಲ್ಲ ದುಡ್ಡು ಕೊಟ್ಟರೆ ಸಿಗಲ್ಲ. ಅದು ನೀವು ಸಿಗ್ಬೋದು, ಕೆರೆ ಮಣ್ಣೆಲ್ಲ ಟ್ರ್ಯಾಕ್ಟ್ರಲ್ಲಿ ಓಡಿಸ್ಬೋದು. ಆದರೆ ನಿಮ್ಮ ಮಣ್ಣು ಏನು ಮೇಲ್ಮಣ್ಣು ಇದೆಯಲ್ಲ ಅದು ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು. ಅದನ್ನು ಕಳ್ಕೊಂಡ್ಮೇಲೆ ಇನ್ನೇನು ಅರ್ಥ ಇಲ್ಲ ಅಂತ ಕೃಷಿ ಮಾಡೋದ್ರಲ್ಲಿ. ಅಂದ್ರೆ ನಿಮ್ಮ ಒಂದು ಸಹಜ ಕೃಷಿಯಲ್ಲಿ ಅಂದ್ರೆ ಯಾವುದೇ ರೀತಿಯಾದಂತಹ ಭೂಮಿ ಉಳುಮೆ ಮಾಡಲ್ಲ ಅಂತ ಹೇಳಿದ್ರ. ಈಗ ಕಳೆಗಳ ಒಂದು ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತಾ ಇದ್ದೀರಾ? ಈಗ ಒಂದೊಂದು ಟೈಮು ಕಳೆಗಳನ್ನ ನಾವು ನಿರ್ವಹಣೆ ಮಾಡುವಂತ ಸಂದರ್ಭ ಬಂದೇ ಬರುತ್ತೆ. ಈಗ ಅವಾಗ ಮಾಡಲೇಬೇಕಾದಂಥ ಸಂದರ್ಭ ಬಂದಾಗ ಯಾವ ರೀತಿ ಮಾಡ್ತೀರಾ? ಕಳೆ ಅನ್ನೋದೇ ಈಗ ಎಲ್ಲರಿಗೂ ಭಯ ಆಗ್ಬಿಟ್ಟೈತೆ. ಸಹಜ ಕೃಷಿ ಈ ಥರದ್ದು ಯಾರು ಮಾಡ್ತೀಯಾರ ಫಸ್ಟ್ ಅವ್ರಿಗೆ ಭಯ ಆಗೋದೇ ಕಳೆ. ಆ ಕಳೆ ಭಯ ಆಯ್ತಾ ನೀವು ಬೆಳೆ ಬೆಳ್ಕೋಬೇಕು. ನಾವು ಬೇರೆ ಬೇರೆ ರೀತಿ ಬೆಳೆ ಸಂಯೋಜನೆ ಮಾಡಿದಾಗ ಕಳೆ ಕಡಿಮೆನೇ ಇರುತ್ತೆ. ಈಗ ನಮ್ಮ ತೋಟಗಾರಿಕೆ ಬೆಳೆಯಲ್ಲಿ ನಾವೇನು ಎಲ್ಲ ಮೇಲೋಗಿರ್ತಾವೆ ಮರಗಳು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಮಾವಾಗಿರ್ಬೋದು, ಎಲ್ಲ ಮೇಲಿರ್ತವೆ ಮರಗಳು. ಕೆಳಗಡೆ ಏನು ಹಬ್ಬ ಅಂದರೆ 1 ಅಡಿ 2 ಅಡಿ ಬೇಡ 3 ಅಡಿ 4 ಅಡಿ ಬೆಳಿಬೋದು ಕಳೆ. ಅದಕ್ಕಿಂತ ಮೇಲೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಕೊಯ್ಲಿಕ್ಕೆ ಏನಾದ್ರು ಕಷ್ಟ ಆಗುತ್ತೆ ಅಂದಾಗ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊತೀವಿ. ಆವಾಗ ಸ್ವಲ್ಪ ಬ್ರಷ್ ಕಟ್ರಿ, ಹುಲ್ಲು ಕತ್ತರಿಸೋ ಮಿಷಿನ್ ಇರುತ್ತೆ, ಅದರಲ್ಲಿ ಹುಲ್ಲು ಕ್ಲೀನ್ ಮಾಡೋ ಮಿಷಿನಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡ್ಕೊತೀವಿ. ಮತ್ತು ಎಲ್ಲದನ್ನೂ ಕ್ಲೀನ್ ಮಾಡಲ್ಲ. ಅವಾಗ ಒಂದು ಸಾಲು ಬಿಟ್ಟು ಸಾಲು ಎಲ್ಲಿ ಓಡಾಡ್ತೀವೋ ಅಲ್ಲಿ
ಈ ಥರ ನಾವು ಬೇಕು ಅಂದಾಗ ಮಾತ್ರ ಅದನ್ನು ಬಳಕೆ ಮಾಡ್ತೀವಿ. ಅದನ್ನು ಮತ್ತೆ ಪದೇ ಪದೇ ಬಳಸಲ್ಲ. ಈ ಕಳೆ ಆಯಿತು ಅಂತ ಮತ್ತೆ ಅದನ್ನು ಬಳಸಲ್ಲ. ಈಗ ವೀರೇಶ್ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ, ಎಷ್ಟು ಎಕರೆ ಒಳಗಡೆ ಈ ಒಂದು ಸಹಜ ಕೃಷಿಯನ್ನ ಅಳವಡಿಸ್ಕೊಂಡಿದ್ದೀರಾ? ನಮ್ದು 25 ಎಕರೆ ಬರುತ್ತೆ ಎಲ್ಲ ಒಟ್ಟು ಜಮೀನು. ಎಲ್ಲದರಲ್ಲೂ ನಾವು ಸಹಜ ಕೃಷಿ ಪದ್ಧತಿನೇ ನಾವು ಅಳವಡಿಸ್ಕೊಂಡಿದೀವಿ. ಮುಂಚೆ ಒಂದು ಪ್ಲಾಟಲ್ಲಿ ಏನು ಶುರು ಮಾಡಿದ್ವಿ, ಮತ್ತೆ ಅದೆಲ್ಲ ಸರಿ ಹೋಗಲ್ಲ ಈಗ ಲೆಕ್ಕಾಚಾರ. ಈಗ ಭಾಳ ಜನ ಏನು ಮಾಡ್ತಾರೆ, ಒಂದು 10 ಎಕರೆ ಇರುತ್ತೆ, ಒಂದು 2 ಎಕರೆ ಶುರು ಮಾಡೋಣ ಅಂತ ಮಾಡ್ತಾರೆ. ಅವಾಗ ಏನಾಗುತ್ತೆ, ಮತ್ತೆ ಗೊಂದಲ ಇರುತ್ತೆ. 8 ಎಕರೆಲಿ ಏನೋ ಮಾಡ್ತಿರ್ತಾರೆ, ಇಲ್ಲಿ 2 ಎಕರೆಲಿ ಏನೋ ಮಾಡ್ತಿರ್ತಾರೆ. ಆ ಗೊಂದಲಕ್ಕೊಳಗಾಗಿ ಆ 2 ಎಕರೆ ಸರಿಯಾಗಿ ಮಾಡೋಕೆ ಅವಕಾಶನೇ ಆಗೋದಿಲ್ಲ ಅವ್ರಿಗೆ ಸಹಜವಾಗಿ, ಅಥವಾ ಈ ಥರದ್ದು ಏನಾರು ಆರ್ಗ್ಯಾನಿಕ್ ಏನಾರು ಟ್ರೈ ಮಾಡ್ಬೇಕು ಅನ್ನೋರಿಗೆ. ನಾನು ಹೇಳೋದು ಅಷ್ಟು ಮಾಡ್ಬೇಕ್ರಿ. ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದ್ರದ್ದು ಉಪಯೋಗಗಳು. ಅಷ್ಟನ್ನು ಒಂದೇ ಸಲ ಶುರು ಮಾಡೋದ್ರಿಂದ ಭಾಳಷ್ಟು ಅನುಕೂಲ. ಆಮೇಲೆ ನಿಮ್ಗೆ ಯಾವುದೇ ರೀತಿ ಗೊಂದಲ ಇರಲ್ಲ. ಆಮೇಲೆ ಸುಲಭವಾಗಿ ಸರಳವಾಗಿ ಈ ಪದ್ಧತಿ ಅಳವಡಿಸ್ಕೊಂಡ್ರೆ ನಿಮಗೆ ಎಲ್ಲದೂ ಅನುಕೂಲ ಆಗುತ್ತೆ. ಈಗ 25 ಎಕರೆ ಜಮೀನು ಇದೆ ಅಂತ ಹೇಳಿದ್ರ, 25 ಎಕರೆ ಜಮೀನಲ್ಲಿ ಸಹಜ ಕೃಷಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರ. ಈಗ ಅಷ್ಟು ಜಮೀನಲ್ಲಿ ಯಾವ ಯಾವ ಬೆಳೆಗಳನ್ನ ನೀವು ಬೆಳೀತಾ ಇದ್ದೀರಾ? ಈಗ ನಾವು ಮುಂಚೆ ಇದ್ದಿದ್ದು ಅಡಿಕೆ, ತೆಂಗು, ಮಾವು ಅಷ್ಟೇ ನಮ್ದು ಮುಂಚೆ ಇದ್ದಿದ್ದ ಬೆಳೆಗಳು. ಈಗ ನಾವು ಈ ಸಹಜ ಕೃಷಿ ಅಳವಡಿಸ್ಕೊಂಡ್ಮೇಲೆ ಮನೆಗೆ ಬೇಕಾಗಿರೋ ಅಂತ ಎಲ್ಲ ಥರದನ್ನು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಫಸ್ಟು ನಮಗೇನು ಸಿಗುತ್ತೆ, ನಮಗೇನು ತಿನ್ನೋಕೆ ಇಷ್ಟ, ಅವು ನಮ್ಮಲ್ಲಿ ಎಷ್ಟು ಬೆಳೆಯೋಕ್ಕೆ ಸಾಧ್ಯ ಅದನ್ನು ಪಟ್ಟಿ ಮಾಡ್ಕೊಂಡು ಆ ಥರದ್ದನ್ನೇ ಅಳವಡಿಸ್ಕೊತ ಹೋಗಿದ್ದೀವಿ. ಅದರಲ್ಲಿ ಹಣ್ಣಿಂದ ಒಂದು 20 ಥರದ ಹಣ್ಣಿನ ಗಿಡಗಳಿದ್ದಾವೆ. ಸೇಬಿಂದ ಹಿಡಿದು ಆಮೇಲೆ ಕಬ್ಬಿಂದ ಹಿಡಿದು ಎಲ್ಲದೂ ಸ್ವಲ್ಪ ಹಾಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಬಾಳೆ, ಕಾಳುಮೆಣಸು, ಕಾಫಿ ಇದನ್ನೆಲ್ಲದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೀವಿ. ಆಮೇಲೆ ಮನೆ ಬೇಕಾಗಿರೋ ತರಕಾರಿಗಳು ನಮಗೆ ಎಷ್ಟು ಸಾಧ್ಯ ಇದೆ ಎಲ್ಲದನ್ನು ಬೆಳೆಯಕ್ಕೆ ಆಹಾರ ಧಾನ್ಯಗಳು ಅದೇ ಬೆಳಿತೀವಿ ಅಂದ್ರೆ ಕಡಿಮೆ. ಸ್ವಲ್ಪ ಹಲಸಿಂದೆ, ಅವರೆ, ಹುರುಳಿ ಇಂಥವು ಹಾಕಂತಿದ್ವಿ. ಇನ್ನೂ ಬಹಳಷ್ಟು ಅವಕಾಶ ಇದೆ. ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದ್ದೀವಿ. ಸ್ವಲ್ಪ ದ್ವಿದಳ ಜಾತಿಗಳನ್ನ ಅವನು ಈ ಉಳುಮೆ ಮಾಡ್ದಂಗೆ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಿದ್ವಿ ರೀ. ಹುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಸುಮ್ಮನೆ ಬೀಜ ಎರಚ್ತೀವಿ. ಉಳ್ಳಿ ಹಲಸಿಂದೆ ಅದಕ್ಕೇನು ಕಷ್ಟ ಆಗಲ್ಲ. ಅದ್ಮೇಲೆ ಬಂದ್ಬಿಡುತ್ತೆ ಕಳೆನ ಜಯಿಸ್ಕೊಂಡು. ಆಮೇಲೆ ಒಂದ್ಸಲಿ ಬಳ್ಳಿ ಬೆಳೀತು ಅಂದ್ರೆ ಕಳೆನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಅದು ಕಳೆ ತೆಗೆಯೋ ಸಮಸ್ಯೆನೂ ಕಡಿಮೆ. ಆಮೇಲೆ ಭಾಳ ಸುಲಭವಾಗಿ ಬೆಳಿಬೋದು ಅವೆರಡು ಬೆಳೆ. ನನ್ನ ಅನುಭವದಲ್ಲಿ ನಾವು ಬೆಳೆದಿದ್ದೀವಿ ಅದೇ ರೀತಿಯಲ್ಲಿ. ಈಗ ಬಾಳೆಲೆ ನಮಗೆ ಗೊತ್ತಿರೋದು ಏಲಕ್ಕಿ, ಪಚ್ಚಬಾಳೆ ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಸಿಗ್ತಾ ಇರೋದು. ನಮ್ಮ ತೋಟದಲ್ಲಿ 10 ಥರ ಬಾಳೆ ಇದೆ. ಜೇನು ಮುದುಗ ಅಂತ ಒಂದಿದೆ, ಅದು ಜೇನುತುಪ್ಪ ತಿಂದಿರೋ ಥರ ಆಗುತ್ತೆ. ರಾಜ್ ಬಾಳೆ ಅಂತಿದೆ, ಕಲ್ ಬಾಳೆ ಅಂತಿದೆ, ಬಿಳಿ ಬಾಳೆ ಅಂತಿದೆ, ಬೂದ್ ಬಾಳೆ ಅಂತಿದೆ, ಕೆಂಪು ಬಾಳೆ ಅದೇ ಚಂದ್ರ ಬಾಳೆ ಅಂತಾರೆ ಆ ಬಾಳೆ ಇದೆ, ಚಿಕ್ಕೋಡಿ ಜವಾರಿ ಬಾಳೆ ಇದೆ. ಎಲ್ಲೆಲ್ಲಿ ಸಿಗುತ್ತೆ ಬೇರೆ ಬೇರೆ ಈ ಥರ ಯಾರ್ಯಾರು ಉಳಿಸ್ಕೊಂಡಿದ್ದಾರೆ ಅವರಿಂದ ಗೆಡ್ಡೆ ತಗೊಂಬಿಟ್ಟು ಅದನ್ನು ಜಾಸ್ತಿ ಮಾಡ್ಕೊಂತ ನಮ್ಮ ಮನೇಲಿ ಯಾವಾಗಲೂ ಒಂದು ಬಾಳೆಗೊನೆ ಇರಬೇಕು. ಆ ಥರ ನಮ್ದು ಈಗ ಲೆಕ್ಕಾಚಾರ. ಅಂದರೆ ಹೊರಗಡೆಯಿಂದ ಏನು ತರದೆ ಹಲಸಾಗಿರ್ಬೋದು ಅದರಲ್ಲೂ ಬೇರೆ ಬೇರೆ ಹಾಕ್ಕೊಂತ ಹೋಗಿದ್ದೀವಿ. ಈಗ ಬರೀ ಮಾವು ಅಂದರೆ ಬರೀ ಯಾವುದೋ ಒಂದೇ ಜಾತಿದು ಆ ಥರ ಅಲ್ಲ. ನಿಮ್ಗೆ ಯಾವುದೇ ಹಣ್ಣಾಗಲಿ ಒಂದು ವೆರೈಟಿ ನಿಮಗೆ ಒಂದು ಸ್ವಲ್ಪ ದಿನ ಆದಮೇಲೆ ಬೇಜಾರಾಗುತ್ತೆ. ಆದಷ್ಟು ಅದರಲ್ಲೂ ವೈವಿಧ್ಯತೆಯನ್ನು ಅಳವಡಿಸ್ಕೊಂಡು ಎಲ್ಲ ಥರದ ಹಣ್ಣನ್ನು ತಿನ್ನಕ್ಕೆ ಶುರು ಮಾಡಿದ್ದಾರೆ. ಈಗ ಮಾವಿನಲ್ಲಿ ಯಾವ್ಯಾವ ತಳಿಗಳನ್ನ ಬೆಳೀತಾ ಇದ್ದೀರಾ? ನಮ್ಮ ತೋಟದಲ್ಲಿ ಈಗ ಮುಂಚೆಯಿಂದನೂ ಇದಿದ್ದು ಕಸಿ ಮರ ಇತ್ತು, ರಸ್ಪುರಿ ಅಂತ, ತೋತಾಪುರಿ ಇತ್ತು. ಆಮೇಲೆ ಒಂದು 10 ವರ್ಷದ ಕೆಳ ನಮ್ಮ ತಂದೆಯವರು ಮಹಾರಾಷ್ಟ್ರದಿಂದ ರತ್ನಗಿರಿ ಆಲ್ಫೋನ್ಸ್ ಅಂದ್ಬಿಟ್ಟು ಆ ವೆರೈಟಿ ತಂದಿದ್ರು, ಅದಿದೆ. ಆಮೇಲೆ ಕೇಸರ್ ಅಂತ ಇದೆ. ಆಮೇಲೆ ಇತ್ತೀಚೆಗೆ ನಾನು ಇಮಾ ಪಸಂದ್ ಅಂತ ಹಾಕಿದ್ದೀನಿ, ಮಲ್ಗೋವಾ ಹಾಕಿದ್ದೀನಿ. ಅಂದರೆ ನನಗೆ ಆ ವೆರೈಟಿ ಇಷ್ಟ. ಮಲ್ಗೋವಾ ನನಗೆ ಭಾಳ ಇಷ್ಟ, ಅದಿರಲಿಲ್ಲ ನಮ್ಮ ತೋಟದಲ್ಲಿ. ಈಗ ಅದನ್ನು ಹಾಕಿದ್ದೀನಿ. ಈ ಥರ ಬೇರೆ ಬೇರೆ ಜಾತಿಗಳನ್ನೆಲ್ಲ ಅಳವಡಿಸ್ಕೊಂತ ಹೋಗ್ತಿದ್ದೀವಿ. ಈಗ ಹಲಸು ಅಂತಂದ್ರೆ ಅದರಲ್ಲೂ ಸಾಕಷ್ಟು ತಳಿಯ ಹಲಸನ್ನು ಬೆಳೀತಾ ಇದ್ರೆ, ಏನು ಒಂದೇ ತಳಿ ಹಲಸನ್ನು ಬೆಳೀತಾ ಇದ್ರೆ? ಅದರಲ್ಲೂ ಒಂದು 5-6 ಥರದ್ದು ನಾನು ಈಗ ಹಾಕಿದ್ದೀನಿ. ಅದಿನ್ನು ಬರಬೇಕು ಫಸ್ಲಿಗೆ. ತಾತರೂರು ನರಗನಹಳ್ಳಿ ಅಂದ್ಬಿಟ್ಟು ಆನ್ಗೋಡ್ ಹತ್ರ, ತಾತರದ ಊರಿಂದ ಹಲಸು ಭಾಳ ರುಚಿ, ಭಾಳ ಚೆನ್ನಾಗಿತ್ತು ಅದು. ಅದೇ ಗಿಡದ್ದು ಈಗ ಬೀಜ ಹಿಡಿದ್ಬಿಟ್ಟು ನಾನೊಂದು 5-6 ಗಿಡಗಳು ಹಾಕೊಂಡಿದ್ದೀನಿ. ಆಮೇಲೆ ನಮ್ಮ ತೋಟದಲ್ಲೇ ಮುಂಚೆನೇ ಯಾವುದೋ ಒಂದಿತ್ತು, ಅದು ಗೊತ್ತಿಲ್ಲ ಅದೇನು ವೆರೈಟಿ. ಆಮೇಲೆ ಈಗ ಸಿದ್ದು ಅಂತಾನೆ ತುಮಕೂರು, ಅಲ್ಲಿಂದ ಸಿದ್ದು ಹಾಕಿದ್ದೀವಿ. ಶಂಕರ ಅಂತಿದೆ, ಅದು ತುಮಕೂರಿಂದ ಅಲ್ಲೇ ಸಿಗುತ್ತೆ, ಶಂಕರ ತಳಿ ಹಾಕಿದ್ವಿ. ಹಂಗೆ ನರ್ಸರಿಯಲ್ಲೂ ವಿಚಾರಿಸ್ತಿರ್ತೀನಿ. ಅದಾದ ಮಾಕಾಳಿ ರೆಡ್ ಅಂತ ಒಂದು, ಅದು ಮಲೆನಾಡಿಂದ ವಿಶಿಷ್ಟವಾದ ತಳಿ, ಅದನ್ನು ಹಾಕಿದ್ದೀವಿ. ಈ ರುದ್ರಾಕ್ಷಿ ಹಲಸು ಅಂತ ಒಂದು ಬರುತ್ತೆ, ವಿಯೆಟ್ನಾಂ ಹಲಸು ಅಂತ ಒಂದಿದೆ. ಪ್ರತಿ ವರ್ಷನ ಈಗ ಹೊಸ ಅಳವಡಿಸ್ಕೊಂತ ಹೋಗ್ತಾ ಇದೆ. ನಮಗೆ ಅಷ್ಟು ಅವಕಾಶನೇ ಇದೆ. ತೆಂಗಿನ ಮಧ್ಯೆ ನಾವು ಎಲ್ಲ ಥರದ ಹಣ್ಣಿನ ಗಿಡಗಳನ್ನ ಅಳವಡಿಸ್ಕೊಂತ ಇದ್ದೀವಿ. ಬರೀ ಹಣ್ಣಿನ ಗಿಡನೇ ನಾವು ಜಾಸ್ತಿ ಈಗ ಒತ್ತು ಕೊಟ್ಬಿಟ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಅಂದರೆ ತೆಂಗಿನಲ್ಲಿ ಮಿಶ್ರ ಬೆಳೆಯಾಗಿ ಈ ಥರ ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಹೌದ್ರಿ. ಹೆಂಗಿದ್ರು ತೆಂಗಿಗೆ ನೀರು ಕೊಡ್ಬೇಕು ನಾವು. ನಾನೀಗ ತೆಂಗಿನ ಬುಡಕ್ಕೆ ನೀರು ಕೊಡಲ್ಲ. ಈಗ 4 ಗಿಡದ ಮಧ್ಯೆ ಒಂದು ಗಿಡ ಹಾಕ್ತಿದ್ದೀವಿ, 2 ಗಿಡದ ಮಧ್ಯೆ ಒಂದು ಗಿಡ ಹಾಕ್ತಿದ್ದೀವಿ. 4 ಗಿಡದ ಮಧ್ಯೆ ಸ್ವಲ್ಪ ದೊಡ್ಡ ಮರ ಅಂತವು, 2 ಗಿಡದ ಮಧ್ಯೆ ನಿಂಬೆ, ಪೇರ್ಲೆ, ನುಗ್ಗೆ ಈ ಥರ ಚಿಕ್ಕದಾಗಿ ಬೆಳೆ ಅಂತವು. ಆಮೇಲೆ ಬೇಗ ಅವಕ್ಕೆ ಆಯಸ್ ಕಡಿಮೆ ಇರೋಂಥ ಹಾಕ್ತಾ ಇದೀವಿ, ಪಪ್ಪಾಯ ಅಂತವೆಲ್ಲ. ಈ 4 ಗಿಡದ ಮಧ್ಯೆ ಏನಿದಾವಲ್ಲ ಅಲ್ಲೆಲ್ಲ ದೊಡ್ಡ ದೊಡ್ಡ ಮರ ಅಂತ ಹಣ್ಣಿನ ಗಿಡಗಳನ್ನ ನಾವು ಆಮೇಲೆ ಅದಕ್ಕಷ್ಟೇ ನೀರು ಕೊಡ್ತೀವಿ ರೀ. ತೆಂಗಿನ ಗಿಡದ ಬುಡಕ್ಕೆ ನೀರು ಕೊಡಲ್ಲ. ಈ ಹಣ್ಣಿನ ಗಿಡಕ್ಕೆ ಕೊಡೋದೇ ತೆಂಗಿನ ಗಿಡಕ್ಕೆ ಸಾಕಾಗುತ್ತೆ. ಹಂಗಾಗಿ ನಮಗೆ ಅದೇ ನೀರಲ್ಲಿ
ಅದೇ ಭೂಮಿಯಲ್ಲಿ ಈ ಎಲ್ಲಾ ಬೆಳೆಯನ್ನು ಅಳವಡಿಸ್ಕೊಂಡು ನಮಗೂ ಹಣ್ಣು ಸಿಗ್ತಾ ಇದೆ, ಜಾಸ್ತಿ ಆದ್ರೆ ಮಾರಾಟನೂ ಮಾಡಕ್ ಅವಕಾಶ ಆಗಿದೆ. ಈಗ ಸೇಬು ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಈ ಭಾಗದಲ್ಲಿ ಸೇಬು ಯಶಸ್ವಿಯಾಗಿ ಬೆಳಿಬಹುದು ಅಂತೀರ? ಕಮರ್ಷಿಯಲ್ ಆಗಿ ಹಾಕಿರೋದೇ ನಾನು 2 ಗಿಡ ಹಾಕಿದ್ದೀನಿ. ಮೊನ್ನೆ ಒಂದು ಈಚಾಗಿ ಕಾಯಾಗಿತ್ತು. ನಮ್ಮ ತಂದೆ ತಿಂದು ಭಾಳ ಚೆನ್ನಾಗಿದೆ ಅಂತ ಅಂದ್ರು ಅವರು. ನಮಗೂ ಸಿಗ್ಲಿಲ್ಲ, ಅವರೆಲ್ಲ ತೋಟದಲ್ಲಿ ಕಿತ್ಕೊಂಡು ತಿಂದ್ಬಿಟ್ಟಿದ್ದಾರೆ. ನಮಗೆ ರುಚಿಗೂ ಸಿಗ್ಲಿಲ್ಲ ಅದು. ಸ್ವಲ್ಪ ಜನ ಬೆಳೆದಾರೆ ಅಂತಾರೆ, ಆದ್ರೆ ನಾವ್ ಹೇಳೋದು ಫಸ್ಟ್ ನಿಮಗೆ ಬೆಳ್ಕೋಬೇಕು ಅಂತ. ಈಗ ಯಶಸ್ವಿಯಾಗಿ ಲಾಭ ಇವೆಲ್ಲ ಆಮೇಲೆ. ನಾನು ಹೇಳೋದು ಫಸ್ಟ್ ನಮಗೆ ಮನೆ ಬೆಳಕಿಗೆ ಏನ್ ಬೇಕೋ ಅದನ್ನ ಬೆಳಿಲಿಕ್ಕೆ ಶುರು ಮಾಡಿದ್ರೆ ನಿಮಗೆ ಖರ್ಚು ಉಳಿಯುತ್ತೆ. ಆಮೇಲೆ ಒಳ್ಳೆ ನಿಮಗೆ ವಿಷರಹಿತವಾದ ಹಣ್ಣು ಸಿಗುತ್ತೆ ತಿನ್ಲಿಕ್ಕೆ. ಮೇನ್ ಅದು. ಈಗ ನಾವೆಲ್ಲ ಅಂಗಡಿಯಲ್ಲಿ ಹೋದ್ರೆ ಅದು ಏನೇನು ಕೆಮಿಕಲ್ ಹಾಕಿ ಏನೇನು ಅದು ಕೆಡದೇ ಇರೋ ರೀತಿ ಏನೇನು ಮಾಡಿರ್ತಾರೋ, ಆಮೇಲೆ ಎಳೆದನ್ನು ಕಟ್ ಮಾಡಿರ್ತಾರೆ. ನಿಮ್ಗೆ ಮಾರ್ಕೆಟಲ್ಲಿ ಸಿಗೋದು ಯಾವುದು ಚೆನ್ನಾಗಿ ಬಲ್ತಿರೋ ಹಣ್ಣು ಅವರು ಕಟ್ ಮಾಡಿ ನಿಮಗೆ ಮಾರ್ಕೆಟಿಗೆ ಬಂದಿರಲ್ಲ. ಹಾಗಾಗಿ ನೀವು ಫಸ್ಟ್ ರುಚಿಯಾಗಿರೋದು ಚೆನ್ನಾಗಿರೋದು ಸಿಗುತ್ತೆ ನಿಮಗೆ. ಈ ಥರದ್ದು ನಾವು 2 ಗಿಡ ಹಾಕಿರೋದು, ನಾನು ಭಾಳ ಹಾಕಿಲ್ಲ. ಗೊತ್ತಿಲ್ಲ ಇನ್ನು ನಮ್ಮ ಪರಿಸರಕ್ಕೆ ಹೊಂದಿಕೆ ಆಗುತ್ತೆ ಅಲ್ಲ. ನಾನು ಯಾವಾಗಲೂ 1-2 ತರ್ತೀನಿ ಫಸ್ಟಿಗೆ. ಅದು ಚೆನ್ನಾಗಿ ಬಂದರೆ ಅದನ್ನು ಜಾಸ್ತಿ ಮಾಡೋದು. ಇಲ್ಲ ಅಂದರೆ ನಮ್ಮಲ್ಲಿ ಏನು ಮೂಲವಾಗಿ ಏನು ಮುಂಚೆಯಿಂದನೂ ಬೆಳೀತಿತ್ತಲ್ಲ, ಹಲಸು, ಮಾವು, ಸಪೋಟು, ನಿಂಬೆ, ಪೇರ್ಲೆ ಇವೆಲ್ಲ ನಮ್ಮ ಇಲ್ಲಿ ಆರಾಮಾಗಿ ಸುಲಭವಾಗಿ, ಇವೆಲ್ಲ ಸುಲಭವಾಗಿ ಬೆಳೆಯಂಥ ಹಣ್ಣಿನ ಗಿಡಗಳು ನಮ್ಮಲ್ಲಿ. ಅವನ್ನೇ ನಾವು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನಾನು. ಯಾಕಂದರೆ ಅದಕ್ಕೆ ಟೆನ್ಷನ್ ಇಲ್ಲ, ಅದು ಬಂದೇ ಬರುತ್ತೆ ಅನ್ನೋದು ಗೊತ್ತು. ಇಂಥವನ್ನೆಲ್ಲ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಥರ ಪ್ರಯೋಗ ಮಾಡ್ತಾ ಇದ್ದೀನಿ. ಈಗ ತೆಂಗು ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಇದೆ? ತೆಂಗು ಒಂದು 12 ಎಕರೆ ಇದೆ ರೀ. ಈಗ ಸುಮಾರು ವರ್ಷ ಆಗಿದೆ ನೀವು ತೆಂಗು ಹಾಕಿ? ಅದೆಲ್ಲ 60 ವರ್ಷದ ತೋಟ ರೀ. ನಮ್ಮ ತಾತರ ಕಾಲದ ತೋಟ ಅದು. ನಮ್ಮ ತಂದೆಯವರು ಅಡಿಕೆ ಮಾಡಿದ್ರು. ಈಗ ನನ್ನ ಕಾಲಕ್ಕೆ ಇವೆಲ್ಲ ಮಾಡಿಸ್ತಾ ಇದ್ದೀವಿ. ಸಾಕಷ್ಟು ರೀತಿಯಾದಂಥ ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ರ, ತೆಂಗನ್ನು ಬೆಳೀತಾ ಇದ್ರ, ಅಡಿಕೆಯನ್ನು ಬೆಳೀತಾ ಇದ್ರ. ಈ ಬೆಳೆಗಳಲ್ಲಿ ಹೆಚ್ಚು ನೀರನ್ನು ಕೇಳುವಂಥ ಬೆಳೆಗಳು ಯಾವ್ಯಾವ ಅಂತೀರಾ? ಅಡಿಕೆನೇ ಅತಿ ಹೆಚ್ಚು ನೀರು ಕೇಳೋದು. ಹಂಗಂತ ಅಂದ್ಬಿಟ್ಟು ಈಗ ಅದು ಕೇಳುತ್ತೆ ಅಂತ ನಾವು ಕೊಡೋಕೆ ನಮ್ಮಲ್ಲಿ ಅವಕಾಶ ಆಗಲ್ಲ. ನಾವು ಕಡಿಮೆ ನೀರಲ್ಲಿ ಹೆಂಗೆ ಬೆಳಿಬೋದು ಅನ್ನೋದೇ ನಮ್ದು ಈಗ ಪ್ರಯೋಗ. ಈ ವರ್ಷ ನಮಗೂ ಸ್ವಲ್ಪ ಕಷ್ಟ ಆತ್ರಿ. ಈ ವರ್ಷದ ಬಿಸಿಲು ಏನು ಯುಗಾದಿ ಹಬ್ಬ ಕಳೆದ್ಮೇಲೆ ಏನು ಬಿಸಿಲು ಶುರು ಆಯ್ತಲ್ಲ, ಮಳೆ ಬರೋ ಅಷ್ಟೊತ್ತಿಗೆ ನಮಗೆ 42-43 ಟಚ್ ಆಯ್ತು ಈ ಸಲ ಟೆಂಪ್ರೇಚರು. ಆಮೇಲೆ ಎಷ್ಟು ನೀರು ಕೊಟ್ಟರು ಅದು ಕಡಿಮೆ ಅನ್ನೋ ಥರ ನಮಗೆ ಅನಿಸ್ತಾ ಇತ್ತು. ಆ ಗಿಡಗಳು ಅಷ್ಟು ಡಲ್ ಆಗಿಬಿಟ್ಟಿದ್ವು. ಅಡಿಕೆನೆ ಭಾಳ ಡೇಂಜರು. ಏನೋ ಸ್ವಲ್ಪ ಆದಾಯ ಇದೆ ಅಂತ ಎಲ್ಲರದು ಕಣ್ಣಲ್ಲಿ ಬಿದ್ದಿದೆ. ಆದರೆ ಮುಂದೆ ಇದೇ ಥರದ ಹವಾಮಾನ ವೈಪರೀತ್ಯದಿಂದ ಈ ಥರ ಬೋರಲ್ಲಿ ನೀರು ಕಡಿಮೆ ಆಗೋದು, ಬಿಸಿಲು ಜಾಸ್ತಿ ಆಗೋದು, ಎರಡೂ ಅತಿರೇಕ ಒಳ್ಳೇದಲ್ಲ. ಅತಿ ಹೆಚ್ಚು ಮಳೆನೂ ಬರಬಾರ್ದು, ಅತಿ ಹೆಚ್ಚು ಬಿಸಿಲನ್ನು ಬೀಳಬಾರ್ದು ಅಂತ ಅಡಿಕೆ ಗಿಡಕ್ಕೆ. ಯಾವುದೇ ಮರ ಆಗಲಿ, ಯಾವುದೇ ಗಿಡ ಆಗಲಿ, ಎರಡೂ ಎಕ್ಸ್ಟ್ರೀಮ್ ಒಳ್ಳೇದಲ್ಲ. ಅದು ಸಮ ಪ್ರಮಾಣದಲ್ಲಿದ್ದರೆ ಎಲ್ಲ ಬೆಳೆನೂ ಚೆನ್ನಾಗಿರ್ತವೆ. ಈ ಅಡಿಕೆಗೂ ಕೊಳೆ ರೋಗ ಬರುತ್ತೆ ಜಾಸ್ತಿ ಮಳೆ ಬಂದರೆ. ಅಂದರೆ ಒಂದಲ್ಲ ಒಂದು ರೀತಿ ಏನಾರೋ ಸಮಸ್ಯೆ ಶುರು ಆಗ್ತಾ ಹೋಗ್ತವೆ. ಹಂಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮತ್ತು ನಮ್ಮ ಸಹಜ ಕೃಷಿನೇ ಈಗ ಪರಿಹಾರ ಅಂತಾನು ಮತ್ತು ನಾನು ಅದನ್ನು ಸೇರಿಸ್ಕೊಂಡು ಹೇಳ್ಬೋದು. ಯಾಕೆಂದರೆ ಈಗ ನಮ್ಮಲ್ಲಿ ಈಗ ಉಳುಮೆ ಮಾಡಿರ್ತಾರೆ, ಈಗ ಮಳೆ ಬರ್ತಾ ಇದೆ, ಎಲ್ಲ ಕೆಸರು ಗದ್ದೆ ಥರ ಆಗಿದ್ದಾವೆ ಎಲ್ಲರ ತೋಟಗಳು. ಅಂದರೆ ಎಲ್ಲಿ ನೋಡಿದ್ರು ಕೆಸರು, ಎಲ್ಲಿ ನೋಡಿದ್ರು ನೀರು ಅನಿಸುತ್ತೆ. ಈಗ ನಮ್ಮ ತೋಟದಲ್ಲಿ ಎಲ್ಲಿ ಬೇಕಾದ್ರೂ ಸುಲಭವಾಗಿ ಓಡಾಡ್ಬೋದು. ನೀರು ಬಂದಿದ್ದೆಲ್ಲ ಚೆನ್ನಾಗಿ ಹಿಂಗಿರೋದ್ರಿಂದ ಶೀತ ಆಗಲ್ಲ ಗಿಡಕ್ಕೆ. ಈ ಒಂದು ನೀರು ಕಡಿಮೆ ಅನ್ನೋದು ಒಂದು ಇಷ್ಟು ನಮಗೆ ಗೊತ್ತಿರೋದು ಸ್ವಲ್ಪ ಸಹಜ ಕೃಷಿ. ಈಗ ಮಳೆ ಜಾಸ್ತಿ ಆದಾಗಲೂ ನಮ್ದು ಒಂಥರ ಬೆಚ್ಚಗಿರುತ್ತೆ ತೋಟ. ಅಂದರೆ ಹುಲ್ಲು ಎಲ್ಲ ನೀರು ಬೇಗ ಹಿಂಗಿಸ್ಕೊಂಡ್ಬಿಟ್ಟು ಅಲ್ಲಿ ಏನು ಶೀತ ಆಗದೆ ಇರೋ ಥರ ವಾತಾವರಣ ಸೃಷ್ಟಿ ಆಗೋದ್ರಿಂದ ನಮ್ದು ಇಳುವರಿ ಕಡಿಮೆ ಆಗಲ್ಲ. ಬೇರೆಯವರೆಲ್ಲ ಸ್ವಲ್ಪ ಆರೋಗ ಆಮೇಲೆ ಇಳುವರಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಮಳೆ ಜಾಸ್ತಿ ಆದಾಗ. ಅದನ್ನು ಈಗ ಸರಿ ಮಾಡೋಕೆ ಅವಕಾಶ ಇದೆ ಈ ಸಹಜ ಕೃಷಿಯಿಂದ. ಅಂದರೆ ನಿಮ್ಮ ಒಂದು ಸಹಜ ಕೃಷಿಯಲ್ಲಿ ನಿಮ್ಮ ಒಂದು ತೋಟಗಾರಿಕಾ ಬೆಳೆಗಳಿಗೆ ರೋಗ ಬರದೇ ಇರೋಕ್ಕೆ ಏನು ಕಾರಣ ಅಂತ ಹೇಳ್ತೀರಾ? ಬರಲ್ಲ ಅಂತ ಕಡಾಖಂಡಿತವಾಗಿ ಹೇಳಕ್ಕಾಗಲ್ಲ, ಬರುತ್ತೆ. ಅದನ್ನ ಯಾವ ಥರ ತಡೆಗಟ್ಟಬೇಕು ಅಂದ್ರೆ ನಮ್ದು ಮುಂಚೆಯಿಂದನೇ ನಮ್ಮ ಪ್ಲಾನಿಂಗಲ್ಲೇ ಅದಿರಬೇಕು. ನಾವೇನು ಮಾಡ್ತಿದ್ವಿ ಈಗ ಮೋನೋಕ್ರಾಪಿಂಗ್, ಮತ್ತು ಅದೇ ಈಗ ಏಕ ಬೆಳೆ ಮಾಡಿದಾಗ ನಿಮ್ಗೆ ಯಾವ್ದಾರು ರೋಗ ಬಂದರೆ ಎಲ್ಲ ಹಬ್ಲಿಕ್ಕೆ ಭಾಳ ಸುಲಭ. ಯಾಕಂದ್ರೆ ಎಲ್ಲ ಅಕ್ಕಪಕ್ಕ ಹಾಕಿರ್ತೀವಿ ಎಲ್ಲನೂ ಗಿಡ ಮರ, ನಿಮಗೆ ಸುಲಭವಾಗಿ ಹಬ್ಬಿಡುತ್ತೆ ರೋಗ. ನಾವು ಅದು ಪ್ಲಾನಿಂಗಲ್ಲೇ ನಮ್ದನ್ನು ಸರಿ ಮಾಡ್ಕೋಬೇಕು. ಅಂದರೆ ಒಂದು ಗಿಡದ ಜಾತಿ ಪಕ್ಕ ಇನ್ನೊಂದು ಗಿಡ ಸೇಮ್ ಜಾತಿ ಗಿಡ ಬರಬಾರ್ದು. ಆ ಥರ ನಮ್ಮದು ಪ್ಲಾನಿಂಗ್ ಇರಬೇಕು. ಅಂದರೆ ನಾವು ಮುಂಚೆ ಗಿಡ ಹಾಕುವಾಗ ಯಾವ್ದಾರು ಬೆಳೆ ಬೆಳೆಯುವಾಗ ಅದನ್ನು ಸಂಯೋಜನೆ ಮಾಡಬೇಕು. ಈಗ ನಮ್ದು ಆಲ್ರೆಡಿ ಅಡಿಕೆ ಇತ್ತು, ತೆಂಗಿತ್ತು, ಈಗ ಅದ್ರ ಮಧ್ಯೆ ಅಟ್ಲೀಸ್ಟ್ ಈಗೆಲ್ಲ ಹಾಕ್ಬಿಟ್ಟಿದ್ದೀವಿ ನಾವು. ಈಗ ಅದು ಆ ಥರ ಮಾಡಬಾರ್ದು. ಈಗ ನನ್ನ ಕೇಳಿದರೆ ಹಂಗೆ ಹಾಕಿರೋದ್ರಿಂದ ಈಗ ಅಟ್ಲೀಸ್ಟ್ ಅದ್ರ ಮಧ್ಯೆ ನಾವು ಎಲ್ಲ ಬೇರೆ ಬೇರೆ ಜಾತಿ ಬೆಳೆಗಳು ಅದಕ್ಕೆ ಆ ಫ್ಯಾಮಿಲಿಗೆ ಸೇರಬಾರ್ದು. ಈಗ ಸೈಂಟಿಫಿಕ್ ನೇಮ್ ಇರುತ್ತೆ ಯಾವ್ದಾರು ಒಂದು ಇದಕ್ಕೆ, ಅದಕ್ಕೊಂದು ಸೇಮ್. ಈಗ ಅಡಿಕೆ ತೆಂಗು ಒಂದೇ ಫ್ಯಾಮಿಲಿ ಹಂಗೆ ನೋಡ್ಕೊಂಡ್ರೆ ಅಡಿಕೆ ಪಕ್ಕ ಮತ್ತೆ ತೆಂಗು ಹಾಕ್ಬಾರ್ದು, ತೆಂಗಿನ ಪಕ್ಕ ಅಡಿಕೆ ಹಾಕ್ಬಾರ್ದು. ಅದ್ರ ಬದಲು ಬಾಳೆ ಹಾಕ್ಬೇಕು, ಕಾಳುಮೆಣಸು, ಜಾಯಿಕಾಯಿ, ಮೆಣಸು, ಏಲಕ್ಕಿ, ಲವಂಗ, ಗೆಡ್ಡೆ ಗೆಣಸುಗಳು
ಈಗೆಲ್ಲ ಬರೀ ನಾವು ಮೇಲ್ ಬೆಳೆಯೋದಷ್ಟೇ ನಾವು ಯೋಚನೆ ಮಾಡ್ತಿದ್ವಿ. ಭೂಮಿ ಒಳಗಡೆ ಬೆಳೆಯೋಕ್ಕೂ ಭಾಳಷ್ಟು ಅವಕಾಶ ಇದೆ. ನಾವು ಹೆಂಗೆ ಒಂದು ಅಂಡರ್ಗ್ರೌಂಡು ಅಥವಾ ಮನೇಲಿ ಒಂದು ಬೇಸ್ಮೆಂಟ್ ಥರ ಮಾಡ್ಕೊಂತೀವಿ, ಅದೇ ರೀತಿ ಅದನ್ನು ಅದೇ ಜಾಗನೂ ನೀವು ಗೆಡ್ಡೆ ಗೆಣಸು ಬೆಳೆಯಲಿಕ್ಕೆ ಅವಕಾಶ ಇದೆ. ಸಿಹಿಗೆಣಸು ಬೆಳಿಬೋದು, ಸುವರ್ಣಗೆಡ್ಡೆ ಬೆಳಿಬೋದು, ಮರಗೆಣಸು ಬೆಳಿಬೋದು. ಇವೆಲ್ಲ ನಿಮ್ಗೆ ಬೇಕಂದ್ರೆ ತಗೋಬೋದು, ಬೇಡ ಅಂದ್ರೆ ಅಲ್ಲೇ ಬಿಟ್ಟರೆ ಅದೇ ಕರಗುತ್ತೆ, ಗೊಬ್ಬರ ಆಗುತ್ತೆ. ಅಲ್ಲಿ ನಿಮ್ಮ ಮುಖ್ಯವಾದ ಬೆಳೆಗಳು ಬೇರುಗಳು ಅಲ್ಲಿಗೆ ಹೋಗ್ತವೆ, ಆ ಪೋಷಕಾಂಶ ಸಿಗುತ್ತೆ. ನಿಮ್ಗೆ ಎಲ್ಲ ರೀತಿಯೂ ಅದು ರೀತಿ ಅನುಕೂಲ ಆಗುತ್ತೆ ರೀ. ಈಗ ಸಾಕಷ್ಟು ರೈತರಿಗೆ ಗೊಂದಲ ಇರುತ್ತೆ. ಈಗ ಸಾವಯವ ಕೃಷಿ ಅಥವಾ ಸಹಜ ಕೃಷಿ ಮಾಡ್ಬೋದಪ್ಪ, ಈಗ ನಮಗೆ ಲಘು ಪೋಷಕಾಂಶಗಳು ಬೇಕಾಗ್ತವೆ ಬೆಳೆಗಳಿಗೆ, ಯಾವ ರೀತಿ ಕೊಡಬೇಕು, ಅವರಲ್ಲೇ ಒಂದು ಪ್ರಶ್ನೆ ಆಗಿರುತ್ತೆ. ಅಂದರೆ ಇವು ನಿಮ್ಮ ಒಂದು ಸಹಜ ಕೃಷಿಯಲ್ಲಿ ಬೆಳೆಗಳಿಗೆ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಯಾವ ರೀತಿ ದೊರಕುವಂತೆ ನಿಮ್ಮ ಕೃಷಿಯಲ್ಲಿ ನೀವು ಅಳವಡಿಸಿಕೊಂಡಿದ್ದೀರಾ? ಅಂದರೆ ಎಲ್ಲವನ್ನೂ ಬೆಳೆಯೋಕೆ ಶುರು ಮಾಡಬೇಕು. ಅಂದರೆ ಈಗ ಬಳ್ಳಿ ಅಂದರೆ ಏಕದಳ, ದ್ವಿದಳ, ಅಂದರೆ ಒಂದೊಂದು ಗಿಡದಲ್ಲಿ ಒಂದೊಂದು ಪೋಷಕಾಂಶ ಇರುತ್ತೆ ರೀ. ಈಗ ಸೈಂಟಿಸ್ಟ್ಗಳು ಕಂಡು ಹಿಡಿದಿರ್ಬೋದು, ಏನೋ ಇಷ್ಟು ಕೆಮಿಕಲ್ಸು ಇಷ್ಟು ಇದಾವೆ, ಇಷ್ಟು ಗೊಬ್ಬರಗಳು ಇದಾವೆ ಅಂತ ಏನೋ ನಿಮಗೆ ಒಂದು 10 ಹೆಸರು ಹೇಳ್ಬೋದು ಅಷ್ಟೇ. ನೀವು ಅಂಗಡಿಯೆಲ್ಲ ಒಂದು 10 ಸಿಗ್ಬೋದು ನಿಮಗೆ ಅಷ್ಟೇ. ಆದರೆ ಪ್ರಕೃತಿಯಲ್ಲಿ ಎಷ್ಟಿದಾವೋ ಗೊತ್ತಿಲ್ಲ. ಹಂಗಾಗಿ ನಾವು ಎಲ್ಲ ರೀತಿಯಿಂದನೂ ಎಲ್ಲ ಥರದ ಬೆಳೆಗಳನ್ನ ಅಲ್ಲಿ ಬೆಳೆದ್ಬಿಟ್ರೆ, ಈಗ ನಮ್ಮ ತೋಟದಲ್ಲಿ ಈಗ ಅಡಿಕೆ ಜೊತೆ ನಾವು ಬಾಳೆ ಇದೆ, ಕಾಳುಮೆಣಸು ಇದೆ, ಬೇರೆ ಬೇರೆ ರೀತಿ ಕಳೆ ಗಿಡಗಳಿದ್ದಾವೆ. ಆಮೇಲೆ ದ್ವಿದಳ ಜೊತೆ ಈಗ ಹಲಸಿಂದೆ, ಉಳ್ಳಿ, ಅವರೆ ಇವನ್ನೂ ಹಾಕ್ತಾ ಇರ್ತೀವಿ. ಆಮೇಲೆ ವೆಲ್ವೆಟ್ ಬೀನ್ಸ್ ಅಂತ ಒಂದಿದೆ, ಅದು ಭಾಳ ಜೋರಾಗಿ ವೇಗವಾಗಿ ಭಾಳಷ್ಟು ಒಳ್ಳೆ ಪೋಷಕಾಂಶ ಇರೋಂಥ ಬಳ್ಳಿ, ಅದನ್ನು ನಾವು ಹಾಕ್ತಾ ಇರ್ತೀವಿ. ಈಗ ಎಲ್ಲದನ್ನು ನಾವು ಬೆಳೀತಾ ಹೋದಾಗ ಭೂಮಿಯಲ್ಲಿ ಎಲ್ಲ ಅಂಶಗಳು ಸ್ವಾಭಾವಿಕವಾಗಿ ಅದಕ್ಕೆ ಸಿಗ್ತಾ ಹೋಗುತ್ತೆ. ಈಗ ನಾವು ಮಣ್ಣನ್ನು ಫಲವತ್ತು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವುದೋ ಒಂದು ಗಿಡಕ್ಕೆ ಏನೋ ಒಂದು ಅಂಶ ಕಡಿಮೆ ಆಗುತ್ತೆ ಅಂದಾಗ ಅದು ಆ ಥರ ಚಿಂತೆ ಮಾಡಿದ್ರೆ ನಿಮಗೆ ಅದಕ್ಕೆ ಪರಿಹಾರ ಸಿಗಲ್ಲ. ನಿಮ್ಮ ಮಣ್ಣನ್ನು ನೀವು ಎಷ್ಟು ಫಲವತ್ತತೆ ಮಾಡ್ತೀರೋ ಎಲ್ಲ ಬೆಳೆಗಳನ್ನ ಬೆಳೆಯೋಕೆ ಅವಕಾಶ ಇರುತ್ತೆ. ಆಮೇಲೆ ಅತಿ ಹೆಚ್ಚು ಇಳುವರಿ ಪಡೆಯೋಕ್ಕೂ ಅವಕಾಶ ಇರುತ್ತೆ. ಅಂದರೆ ಸಹಜ ಕೃಷಿಯಲ್ಲಿ ಸಾಕಷ್ಟು ಯಶಸ್ಸು ಕಂಡಿದ್ರೆ, ನೀವು ಒಳ್ಳೆ ಇಳುವರಿ ಪಡೆದ್ರೆ, ನೀವು ಈಗ ಅಡಿಕೆಯಲ್ಲಿ ಆಗಿರ್ಬೋದು, ತೆಂಗಿನಲ್ಲಿ ಆಗಿರ್ಬೋದು, ನೀವು ಹಾಕಿರುವಂತಹ ಈಗ ಮೆಣಸಲ್ಲಿ ಆಗಿರ್ಬೋದು, ಅಥವಾ ಈ ಒಂದು ಹಣ್ಣು ಹಂಪಲುಗಳಲ್ಲಿ ಸಾಕಷ್ಟು ಒಂದು ಇಳುವರಿ ಕಂಡಿದ್ದೀರಾ, ಅದ್ರ ಜೊತೆಗೆ ಆದಾಯನೂ ಕಂಡಿದ್ರೆ ನಂಗಾಯ್ತು. ಹೌದ್ರಿ. ಈಗ ಅಡಿಕೆ ನಮ್ದು ಏನಿತ್ತಲ್ಲ ಮುಂಚೆ ಹೋಲಿಸ್ಕೊಂಡ್ರೆ 30-40% ಜಂಪ್ ಆಗಿದೆ. ತೆಂಗೆಲ್ಲ 4 ಪಟ್ಟು ಜಾಸ್ತಿ ಆಗಿದೆ. ಈಗ ತೆಂಗು ಮುಂಚೆ ಭಾಳಷ್ಟು ನಮ್ದು ಕಡಿಮೆ ಆಗಿತ್ತು ಫಸಲು. ಸಿಕ್ಕಾಪಟ್ಟೆ ಉಳುಮೆ ಮಾಡ್ತಿದ್ವಿ. ತೆಂಗಿನ ಗಿಡದ ಬುಡದಲ್ಲಿ ಒಂದು ಗರಿ, ಮೊಟ್ಟೆ, ಹುಲ್ಲು ಏನೋ ಆಗ್ಬಿಡ್ತಾಯಿರಲ್ಲ, ಅಷ್ಟು ಕ್ಲೀನಾಗಿ ಹಿಡ್ಕೊಂತಿದ್ವಿ. ಕಾಯಿ ಅಷ್ಟು ಕಚ್ತಾ ಇರಲಿಲ್ಲ. ಇತ್ತೀಚೆಗೆ 3-4 ವರ್ಷದಿಂದ ನಮಗೇನು ಕಾಯಿ ಸೈಜ್ ಆಗಿರ್ಬೋದು, ಅದೇನು ನುಸಿ ರೋಗ ಆಗಿರ್ಬೋದು, ಎಲ್ಲವೂ ಹೋಗಿ ಗೊನೆ ತುಂಬ ಕಾಯಿ ಇರ್ತವೆ. ಆಮೇಲೆ ನಾವು ಬುಡ ಏನೂ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಗರಿ ಹೆಂಗೆ ಬೀಳುತ್ತೆ ತೆಂಗಿನ ಗರಿ, ಅದೇ ಥರ ಅದು ಯಾವ ಜಾಗನೂ ಚೇಂಜ್ ಮಾಡಲ್ಲ ನಾವು. ಈಗ ನಮ್ಮಿಂದ ಅದಕ್ಕೆ ಏನಾಗಬೇಕಾಗಿಲ್ಲ. ಅಂದರೆ ಅದನ್ನ ನೋಡಿ ನಾವು ಕಲಿಬೇಕು. ಅಂದರೆ ಅದು ನಮ್ಮನ್ನು ಸಾಕ್ತಾ ಇದೆ, ಅದೆಲ್ಲ ತಿಂದ್ಕೊಂಡು ನಾವು ಬದುಕಿದ್ದೀವಿ. ಯಾವ ಗಿಡ ಮರ ಏನು ಅವೇನು ಬೇಜಾರು ಮಾಡ್ಕೊಳಲ್ಲ, ಏನಿಲ್ಲ. ಅವಕ್ಕೆ ಏನು ಬೇಕೋ ಅದು ಮಾಡ್ಕೊಂಡು ಅವು ಬದುಕಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡ್ಕೊಳಕ್ಕೆ ಅದು ಸಿದ್ಧತೆ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ಗರಿ ಬೆಳೆಸ್ಕೊಳೋದಾಗಿರ್ಬೋದು, ಬೇಸಿಗೆಲ್ಲ ನಾನು ಹೆಂಗೆ ಇಟ್ಕೋಬೇಕು, ಬುಡ ನೀರು ಕಡಿಮೆ ಹೆಂಗೆ ತೊಗೋಬೇಕು, ಮಳೆ ಬಂದಾಗ ನೀರು ಹೆಂಗೆ ಹಿಂಗಿಸ್ಕೋಬೇಕು, ನಾನು ಬಿದ್ದಿರೋ ಗರಿನ ಹೆಂಗೆ ಗೊಬ್ಬರ ಮಾಡ್ಕೋಬೇಕು, ಅದಕ್ಕೆಲ್ಲ ಗೊತ್ತಿದೆ. ಹಾಗಾಗಿ ನಮಗೆ ಅವೆಲ್ಲ ಸುಲಭವಾಗಿ ನಮ್ಮ ಆದಾಯನೂ ಜಾಸ್ತಿ ಆಗ್ತಾ ಹೋಗಿದೆ. ಈಗ ಸಹಜ ಕೃಷಿ ಮಾಡೋದ್ರಿಂದ ನಿಮಗೆ ಏನೇನು ಅನುಕೂಲ ಆಯಿತು? ಮೊದಲನೇ ಅನುಕೂಲ ಕೆಲಸ ಕಮ್ಮಿ ಆಗುತ್ತೆ ರೀ. ಕೆಲಸ ಕಮ್ಮಿ ಆಗುತ್ತೆ, ನಿಮಗೆ ಖುಷಿ ಆಗುತ್ತೆ ಅಲ್ಲಿ ತೋಟದಲ್ಲಿ ಓಡಾಡ್ಲಿಕ್ಕೆ. ಈಗೇನೋ ಒಂದು ಕೆಮಿಕಲ್ ಸ್ಪ್ರೇ, ಯಾವುದೋ ಒಂದು ಈ ಕಳೆನಾಶಕನೋ ಕೀಟನಾಶಕನೋ ನೀವು ಇಲ್ಲಿ ಸ್ಪ್ರೇ ಮಾಡ್ಕೊಂಡು ನೀವು ಅಲ್ಲಿ ಓಡಾಡಿದರೆ ಈಗ ಕೀಟನೂ ಸಾಯುತ್ತೆ, ನೀವು ನಿಧಾನಕ್ಕೆ ನೀವು ಸಾಯ್ತೀರ. ಅಂದರೆ ಅದು ಕೆಮಿಕಲ್ ವಾಸನೆ ಕುಡಿಬೇಕಾಗತ್ತೆ. ಈಗ ನಮ್ಮ ತೋಟದಲ್ಲಿ ಓಡಾಡಿದರೆ ಆರೋಗ್ಯ ಜಾಸ್ತಿ ಆಗುತ್ತೆ. ಯಾಕಂದರೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಯಾವ್ದಾರ ಒಂದು ಹೂವಾಗಿರುತ್ತೆ, ಹಣ್ಣಾಗಿರುತ್ತೆ, ಅದರದ್ದು ವಾಸನೆ ಸುವಾಸನೆ ಇರುತ್ತೆ. ಆಮೇಲೆ ಯಾವಾಗಲೂ ಹಚ್ಚ ಹಸಿರು ಇರುತ್ತೆ ತೋಟ ನಿಮಗೆ. ಆಮೇಲೆ ಕೆಸರಿರಲ್ಲ ಮೇನು. ಈಗ ನೋಡ್ರಿ, ಬೇರೆ ಯಾರು ಮಳೆ ಬಂದರೆ ತೋಟಗಳಿಗೆ ಹೋಗೋಕ್ಕಾಗಲ್ಲ, ಕಾಲೆಲ್ಲ ಕೆಸರಾಗಿ ಅಲ್ವಾ ಯಾರು ಹೋಗ್ತಾರಪ್ಪ ಅನ್ನಂಗಾಗುತ್ತೆ. ನಮ್ಮ ತೋಟದಲ್ಲಿ ಎಂಥ ಮಳೆ ಬರಲಿ, ಎಂಥ ಏನೋ ಜಿನಿ ಮಳೆ ಇಟ್ಕೊಳ್ಳಿ, ಜೋರು ಮಳೆ ಬರಲಿ, ಎಲ್ಲೂ ನೀರಿಲ್ಲಲ್ಲ. ಆಮೇಲೆ ಎಲ್ಲ ಕಡೆ ಹುಲ್ಲು, ಸುಲಭವಾಗಿ ಓಡಾಡ್ಕೊಂಡು ಬರ್ಬೋದು. ಏನಾದ್ರು ಬೇಕು ಅಂದ್ರೂ ಕಟಾವು ಮಾಡ್ಕೊಂಬರೋಕ್ಕೂ ನಮಗೆ ಭಾಳ ಅನುಕೂಲ ಈ ವ್ಯವಸ್ಥೆಯಲ್ಲಿ. ಆಮೇಲೆ ಕೃಷಿಯಲ್ಲಿ ಸಾಕಷ್ಟು ಖರ್ಚನ್ನ ನೀವು ಕಡಿಮೆ ಮಾಡ್ಕೊಂಡಿದ್ರಿ ಅಲ್ವಾ? ಈಗ ಹೊರಗಡೆಯಿಂದ ಯಾವುದು ಏನು ತಂದು ಹಾಕಲ್ಲಲ್ವಾ? ಹೌದ್ರಿ. ಈಗ ನಾವು ಅಂಗಡಿಗೆ ಹೋಗೋದ್ರ ಪ್ರಮೇಯನೇ ಇಲ್ಲ. ಯಾಕೆಂದ್ರೆ ಈಗ ಆ ಥರದ ರೋಗಗಳು ಬರ್ತವೆ. ಈಗ ನಮ್ದು ಬಾಳೆಗೊಂದೇನೋ ಒಂದು ಹುಳ ಬಂದ್ಬಿಟ್ಟು ಎಲೆ ತಿಂತಾ ಇತ್ತು, ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಿಂತು, ಹಂಗೆ ಸರಿ ಆಗ್ಬಿಡ್ತದು. ಏನೋ ವೆದರ್ ಚೇಂಜ್ ಆಗುತ್ತೆ, ಮಳೆ ಚೇಂಜ್ ಆಗುತ್ತೆ, ಒಂದ್ಸಲಿ ಕಾಯ್ಬೇಕಾಗುತ್ತೆ. ಕೆಲವೊಂದು ನೀವು ಏನೇ ಸ್ಪ್ರೇ ಮಾಡಿ ಏನು ಮಾಡಿದ್ರು ಒಂದು ಟೈಮ್ ಬದಲಾದಾಗ ಅವೆಲ್ಲ ರೋಗನೂ ಚೇಂಜ್ ಆಗ್ತವ್ರಿ. ಆ ಥರ ತಡ್ಕೊಳಂಗೆ ಶಕ್ತಿ ಇರ್ಬೇಕು ನಿಮ್ಮ ಗಿಡದಲ್ಲಿ. ಈಗ ನಮ್ಮ ಬಾಳೆ ಈ ಸಲ ಮತ್ತೇನೋ ಸ್ವಲ್ಪ ಹಳದಿಯಾಗಿದ್ದಾವೆ ಎಲೆಗಳು, ಅಂದರೆ 1-2 ಆಗಿದ್ದಾವೆ ಒಂದೊಂದು ಗಿಡದಲ್ಲಿ. ಅದು ಹಬ್ತಾ ಇಲ್ಲ. ಆದರೆ ಅದು ಅಲ್ಲಿಗೆ ಅದು ಕಂಟ್ರೋಲ್ ಆಗಿ ಅದನ್ನು ಸರಿ ಮಾಡ್ಕೊಳ್ಳೋ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ನಾವು ಅದಕ್ಕೇನು ಕೆಮಿಕಲ್ ಆಡ್ ಮಾಡ್ತಾ ಇಲ್ಲ. ಹಂಗಾಗಿ ಅದ್ರದ್ದು ಖರ್ಚು ಎಲ್ಲ ಉಳಿತಾ ಇದೆ.
ನಮ್ದು ಈಗ ಕಾಯಿ ಮುಂಚೆ ಎಲ್ಲ ಹಸಿಕಾಯಿ ಕೊಡ್ತಾ ಇದ್ವಿ, ಈಗೆಲ್ಲ ಕೊಬ್ಬರಿಗೆ ಹಾಕಿದ್ವಿ. ಈಗ ಬರೀ ಕೆಲಸ ಏನಂದ್ರೆ ಕಾಯಿ ತಗೊಂಬ ಶೆಡ್ಡಿಗೆ ಹಾಕು, ಕೊಬ್ಬರಿ ಆಯ್ತಾ ಕೊಬ್ಬರಿ ಸುಲಿತಾರೆ ಬಂದು ಬೇರೆಯವರು. ನಮ್ಮಲ್ಲಿ ಈಗ ಕೊಬ್ಬರಿ ಹೊಡಿತಿದ್ದಾರೆ, ಅದನ್ನ ಲೋಡ್ ಮಾಡೋದು. ಅಂದ್ರೆ ಈ ತರದ ಕೆಲಸಗಳು ಹಾರ್ವೆಸ್ಟಿಂಗ್ ಅಲ್ಲಿ ಏನ್ ಕೊಯ್ಲ್ ಕೆಲಸ ಇರ್ತಾವಲ್ಲ ಅದನ್ನೇ ನಮ್ದು ಪ್ರಮುಖವಾಗಿ ಮಾಡ್ತಾ ಇದ್ವಿ. ಈಗ ಕೊಬ್ಬರಿ ಅಂತಂದ್ರೆ ಕೊಬ್ಬರಿ ಮಾರಾಟ ಮಾಡ್ತಾ ಇದ್ರಿ. ನೀವು ಒಣ ಕೊಬ್ಬರಿ. ಈಗ ಎಣ್ಣೆ ತೆಗಿಯಂತದ್ದು ಈ ನಿಟ್ಟಿನಲ್ಲಿ ಏನಾದ್ರೂ ಚಿಂತನೆ ಮಾಡಿದ್ರೆ? ಈಗ ನಮಗೇನ್ ಬೇಕೋ ನಾವು ಅಷ್ಟು ಎಣ್ಣೆ ತಕ್ಕಂತೀವ್ರಿ. ಈ ಮಾರಾಟ ಮಾಡೋವಷ್ಟು ಅವಕಾಶ ಇದೆ. ಇದಕ್ಕೇನು ಹೇಳ್ಬೋದು ಅಂದ್ರೆ ಈಗ ಪ್ರಾಣಿ ಪಕ್ಷಿಗಳು ಅವು ಆ ಹೊತ್ತಿಂದ ಅಷ್ಟೇ ಯೋಚನೆ ಮಾಡಿರ್ತಾವ್ರಿ. ಆ ಹೊತ್ತಿನ ತಿಂದ್ವಿ, ಖುಷಿಯಾಗಿ ಮಲ್ಕೊಂಡ್ವಿ, ಮತ್ತೆ ಹೊಟ್ಟೆ ಹಸಿವತ್ತ ಏನೋ ತಿಂದ್ವಿ. ಈಗ ನಮ್ಮ ಮನುಷ್ಯ ಏನ್ ಮಾಡೋದು ಅಂತ ಇದೀವಿ ಅಂದ್ರೆ ಈಗ ಸುಮ್ಮನೆ ಟೆನ್ಷನ್. ಈ ನಮ್ಮ ಮಕ್ಕಳು ಮರಿ, ಆಮೇಲೆ ನಮ್ಮ ಹೆಂಡ್ತಿ, ಆಮೇಲೆ ಬೇರೆಯವ್ರು ಹೆಂಗೋ ಏನೋ ಅವ್ರು ನೋಡ್ಲಿಕ್ಕೆ ಅಂದ್ಬಿಟ್ಟು ನಾವೇನೋ ಕಾರ್ ತಗೊಳೋದು, ದೊಡ್ಡ ಮನೆ ಕಟ್ಟೋದು, ಇವೆಲ್ಲ ಶುರು ಆಗ್ಬಿಟ್ಟು ಏನಾಗ್ಬಿಟ್ಟಿದೆ, ನಾವು ಬೇರೆಯವ್ರಿಗೋಸ್ಕರ ದುಡಿಯೋಕೆ ಶುರು ಮಾಡಿದ್ವಿ. ಯಾವುದೋ ಕಂಪ್ನಿಗಳು ಉದ್ಧಾರ ಮಾಡೋಕ್ಕೆ. ಏನೋ ಒಂದು ಮೊಬೈಲ್ ತಗೊಂತೀರಾ, ಆ ಕಂಪ್ನಿ ದುಡ್ಡು ಕೊಡ್ತೀರಾ. ಅಂದರೆ ಈ ಥರ ಈಗ ಇರುತ್ತೆ, ಯಾವುದೋ ಒಂದು ಸಣ್ಣ ಮೊಬೈಲ್, ಇಲ್ಲ ಇನ್ನೂ ಸ್ವಲ್ಪ ದೊಡ್ಡ ಕಾಸ್ಟ್ಲಿ ಮೊಬೈಲ್ ಬೇಕು, ಮತ್ತು ಇನ್ನೂ ಜಾಸ್ತಿ ದುಡ್ಡು ಕೊಡು. ಅಂದರೆ ನಾವು ದುಡಿತಿರೋದೆಲ್ಲ ಕಂಪ್ನಿಗಳಿಗೆ ಹೋಗ್ತದೆ. ಹಾಗಾಗಿ ಫಸ್ಟ್ ನಾವು ಖುಷಿಯಾಗಿರ್ಬೇಕು ಅಂದ್ರೆ ನಮ್ಮ ಕೆಲಸನೂ ಕಡಿಮೆ ಮಾಡ್ಕೋಬೇಕು. ನೆಮ್ಮದಿ ಒಳ್ಳೆ ಮಣ್ಣಿನ ಮನೆ ಕಟ್ಕೊಂಡು ಬೇಸಿಗೆಯಲ್ಲಿ ತಣ್ಣಗಿರೋ ಅಂಥ ಮನೆ, ಚಳಿಗಾಲದ ಬೆಚ್ಚಗಿರೋ ಅಂಥ ಮನೆಗಳು. ಆಮೇಲೆ ನಮ್ಮ ಅಲ್ಲೇ ಏನು ಬೇಕೋ ನಮಗೆ ಬೇಕಾರೋದೆಲ್ಲ ರುಚಿಯಾಗಿರೋದು ಬೆಳ್ಕೊಂಡು ಟೆನ್ಷನ್ ಇಲ್ಲದೆ ಇರೋ ವ್ಯವಸ್ಥೆ, ಅದು ಇಂಪಾರ್ಟೆಂಟ್. ಈಗ ಕೆಮಿಕಲಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನನಗೆ ಸ್ವಲ್ಪ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಗೊತ್ತಿರೋರಿದ್ದಾರೆ, ಅವ್ರ ಕಾಫಿ ಗಿಡ ಅವರೇ ನನಗೆ ಕೊಟ್ಟಿದ್ದು. ಅವ್ರು ಹೇಳೋದು ಕೇಳ್ಬಿಟ್ರೆ ಓಡೋಗ್ಬಿಡ್ಬೇಕು ನಾವು ಕೃಷಿ ಮಾಡೋದು ಬಿಟ್ಟು. ಇವತ್ತು ಏನಾರು ಒಂದು ಕೆಲಸ ಇರುತ್ತೆ, ದಿನ ಒಂದು ಕೆಲಸ, ಈ ಸ್ಪ್ರೇ ಹೊಡಿ, ಈ ಕೆಮಿಕಲ್ ಹಾಕು, ಈ ಗೊಬ್ಬರ ಹೊಡಿ. ಅದು ಹೊಡಿಲ್ಲ ಅಂದ್ರೆ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಮತ್ತು ಅದು ಕೂಲರ್ನೆಲ್ಲ ಹೊಂದಿಸು, ಅವ್ರನ್ನ ಕರ್ಕೊಂಬ, ಅವ್ರು ಬರಲಿಲ್ಲ ಇವತ್ತು, ಮತ್ತೆ ಆ ಕೆಲಸ ಉಳಿತು, ಮತ್ತೆ ಟೆನ್ಷನ್ನು. ಅಂದರೆ ನಿಮಗೆ ಯಾವಾಗಲೂ ಟೆನ್ಷನಲ್ಲೇ ಕೆಲಸ ಮಾಡೋದಾಗುತ್ತೆ. ರೈತರ ಕೆಲಸ ಏನಾಗ್ಬಿಟ್ಟಿದೆ, ಸ್ವಲ್ಪ ಆರಾಮಾಗೂ ಇರಬೇಕು ಅಂತ. ಮುಂಚೆ ಹಳೆ ಕಾಲದಲ್ಲೆಲ್ಲ ಈ ಬಿತ್ತನೆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರೋರು, ಸ್ವಲ್ಪ ಎಡೆಕೊಂಟೆ ಇವೆಲ್ಲ ಸ್ವಲ್ಪ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡು, ಆಮೇಲೆ ಕಟಾವ್ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರೋರು, ಆಮೇಲೆ ಆರಾಮಾಗಿ ಇರ್ತಿದ್ರು. ಬೇಸಿಗೆಲಿ ಏನು ಕೆಲಸ ಇಲ್ದಂಗೆ ನಾಟಕ ಆಡ್ಕೊಂಡು ಆರಾಮಾಗಿ ಜಗಳ ಮೇಲೆ ಕೂತ್ಕೊಂಡು ಮಾತಾಡ್ಕೊಂಡು ನೆಂಟರಿಷ್ಟ್ರ ಮನೆಗೆ ಹೋಗ್ಕೊಂಡು, ಅಂದರೆ ಅವಾಗೆಲ್ಲ ಯಾವ ಕೆಲಸ ಮಾಡೋಕ್ಕೋ ಅವಾಗ ಮಾಡೋರು, ಯಾವಾಗ ಆರಾಮಾಗಿರ್ಬೇಕು ಅವಾಗ ಆರಾಮ ಬರ್ತಿದ್ರು. ಈಗ ನಮ್ಮದು 24 ಗಂಟೆನೂ ಕೆಲಸ ಅನ್ನಂಗೆ ಆಗೋಗ್ಬಿಟ್ಟಿದ್ರಿ. ಒಳ್ಳೆಯದು ವೀರೇಶ್ ಅವರೇ, ಇಲ್ಲಿ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಹಜ ಕೃಷಿಯನ್ನು ಅಳವಡಿಸ್ಕೊಂಡು, ಅದರಲ್ಲೂ ಈ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಈಗ ಹಣ್ಣಿನ ಬೆಳೆಗಳು ಆಗಿರ್ಬೋದು, ಸಾಕಷ್ಟು ರೀತಿಯಾದಂಥ ಒಂದು ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಹಜ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೀ, ಧನ್ಯವಾದಗಳು.